ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಅಪರೂಪದ ಸೆಷನ್ ತಗೊಂಡು ಬಂದಿದ್ದೀವಿ. ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ VAO ಎಕ್ಸಾಮ್ 2026ಕ್ಕೆ ಸಂಬಂಧಪಟ್ಟಂತ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ನ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ 100 MCQs ಅನ್ನು ನೋಡ್ತೀವಿ. ಪ್ರತಿ ಪ್ರಶ್ನೆಗೂ ಸಂಪೂರ್ಣ ವಿವರಣೆಯನ್ನು ನೀಡಲಾಗುತ್ತೆ. ಸೊ ಇದೊಂದು ವಿಡಿಯೋವನ್ನು ನೋಡಿದ್ರೆ ಸಾಕು, ನಿಮಗೆ ಇಂಗ್ಲಿಷಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಮತ್ತು ಯಾವ ರೀತಿ ಅನಾಲಿಸಿಸ್ ಮಾಡಿ ಅದನ್ನು ಆನ್ಸರ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಟೆನ್ಸಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು. ಸೊ ಈ ರೀತಿ ಪಾರ್ಟ್ ಬೈ ಪಾರ್ಟ್ ಕೂಡ ನಿಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಸೊ ಆನ್ಸರ್ ಇಸ್ ಗೋಸ್ ಆಗುತ್ತೆ. ಯಾಕೆ ಗೋಸ್ ಆಗುತ್ತೆ ಕೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸರ್ ಯಾಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕೇಳಿದ್ರೆ, ಯಾಕಂದ್ರೆ ಯೂನಿವರ್ಸಲ್ ಟ್ರೂತ್ಗಳನ್ನು ಮತ್ತು ಹೆಬಿಚುವಲ್ ಆಕ್ಷನ್ಸ್ ಅನ್ನ ಎವ್ರಿ ಡೇ ಅನ್ನೋದು ಇದೆಯಲ್ಲ, ಇದು ಇಂಡಿಕೇಟಿಂಗ್ ಅ ಹೆಬಿಚುವಲ್ ಆಕ್ಷನ್, ಅಂದ್ರೆ ಪ್ರತಿನಿತ್ಯ ಮಾಡುವಂತಹ ಒಂದು ಕೆಲಸವನ್ನು ಇದು ಸೂಚನೆ ಮಾಡೋದ್ರಿಂದ habitual actions take the simple present tense. The subject she is a singular. ಈ she ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಒಂದು ರೂಲ್ ಇದೆ. ಏನಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ, ಅಂದ್ರೆ ಹಿ ಶಿ ಇಟ್ ಬಂದಾಗ ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗುವಂಥದ್ದು. ಉದಾಹರಣೆಗೆ ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. He walks in the field every evening, like that. ಆ ರೀತಿ he reads the newspaper every morning, like that. ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೇ ಡ್ಯಾಶ್ ಕ್ರಿಕೆಟ್ ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ನೋಡಿ, ಇಲ್ಲಿ ಸ್ಟಾರ್ಟೆಡ್ ಅನ್ನುವಂಥ ವರ್ಡ್ ಬಂದಿದೆ, ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತೇಳಿ. ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಹಾಗಾಗಿ ಗಮನಿಸಿ ಪ್ರೆಸೆಂಟ್ ಟೆನ್ಸ್ ಇಂದ ಯಾವುದೂ ಬರೋದಿಲ್ಲ ಅಂತೇಳಿ. ಸೊ ದೇ ಡ್ಯಾಶ್ ಕ್ರಿಕೆಟ್ when it started running. So the right answer is option C, they were playing ಅಂತೇಳಿ. ನೋಡಿ, ಇಲ್ಲಿ ಪ್ಲೇ ಬರಲ್ಲ, ಪ್ಲೇಡ್ ಬರಲ್ಲ, ವರ್ ಪ್ಲೇಯಿಂಗ್. ಅವರು ಆಡುತ್ತಾ ಇದ್ದರು. ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್, ಅವರು ಆಡ್ತಾ ಇದ್ರು ಯಾವಾಗ ಯಾವಾಗ ಮಳೆ ಪ್ರಾರಂಭ ಆಯಿತು ಆವಾಗ ಅನ್ನುವಂಥ ಅರ್ಥ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ದ ಆಕ್ಷನ್ ವಾಸ್ ಕಂಟಿನ್ಯೂಯಿಂಗ್ ವೆನ್ ಅನದರ್ ಆಕ್ಷನ್ ಅಕ್ಯೂರ್ಡ್. ದೇರ್ ಫಾರ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ರಿಕ್ವೈರ್ಡ್. That they ಅನ್ನೋದು takes were, hence were playing is the correct answer. I dashed my homework before my friend arrived. So the right answer is option C, had completed. Had completed. ನೋಡಿ, ಇದು past perfect tense ಅಲ್ಲಿ ಇದೆ. Past perfect tense. ಸರ್ ಏನು ಅಂತ ಕೇಳಿದ್ರೆ, ನೋಡಿ ಇಲ್ಲಿ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಬಿಫೋರ್ ಮೈ ಫ್ರೆಂಡ್ ಅರೈವ್ಡ್. ಅಂದರೆ ನನ್ನ ಸ್ನೇಹಿತ ಬರುವ ಮೊದಲೇ ನನ್ನ ಹೋಮ್ವರ್ಕ್ ಮಾಡಿ ಆಗಿತ್ತು ಅಂತೇಳಿ. ಅಂದರೆ ಪಾಸ್ಟ್ ಟೆನ್ಸಲ್ಲಿ ಕೆಲಸ ಕಂಪ್ಲೀಟಾಗಿ ಮುಗ್ದಿದೆ ಅಂತೇಳಿ, ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದರೆ, 2 ಆ್ಯಕ್ಷನ್ಸ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. 2 ಕೆಲಸಗಳು ಭೂತಕಾಲದಲ್ಲಿ ನಡೆದಿದೆ. ದ ಹೋಮ್ವರ್ಕ್ ವಾಸ್ ಕಂಪ್ಲೀಟೆಡ್ ಬಿಫೋರ್ ದ ಫ್ರೆಂಡ್ ಅರೈವ್ಡ್. ಅಂದರೆ ಆ 2 ಕೆಲಸದಲ್ಲಿ ಒಂದು ಕೆಲಸ ಆಗುವ ಮೊದಲೇ ಇನ್ನೊಂದು ಕೆಲಸ ಮುಗಿದೋಗಿದೆ ಅಂತೇಳಿ, ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಅಂತೀವಿ. ಸೊ ದ ಅರ್ಲಿಯರ್ ಪಾಸ್ಟ್ ಆಕ್ಷನ್ ಟೇಕ್ಸ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದೋ. ಸೊ ದ ಆನ್ಸರ್ ಈಸ್ ಹ್ಯಾಡ್ ಕಂಪ್ಲೀಟೆಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಿ ಡ್ಯಾಶ್ ಇನ್ ಬೆಂಗಳೂರು ಸಿನ್ಸ್ 2020. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಹ್ಯಾಸ್ ಬೀನ್ ಲಿವಿಂಗ್. ಸರ್ ಯಾಕಿದು ಹ್ಯಾಸ್ ಬೀನ್ ಲಿವಿಂಗ್ ಅಂತ ಕೇಳಿದ್ರೆ, ಸಿನ್ಸ್ ಅಂತ ಬಂತು ಅಂದರೆ ನಿಮ್ಗೆ ಗೊತ್ತಿರಬೇಕು. ಯಾವಾಗ ಸಿನ್ಸ್ ಬರುತ್ತೆ ಕೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಒಂದು ಕೆಲಸ ಪ್ರಾರಂಭ ಆಗಿರುತ್ತೆ ಮತ್ತು ಪ್ರೆಸೆಂಟ್ ಕೂಡ ಅದು ಕಂಟಿನ್ಯೂ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ, ಅಥವಾ ಹೇಳುವ ಸಂದರ್ಭದಲ್ಲಿ ಇಸ್ವಿವರೆಗೂ ಅದು ಕಂಟಿನ್ಯೂ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸಿನ್ಸ್ ಬಳಸ್ತೀವಿ. ಸೊ ಸಿನ್ಸ್ ಯಾವಾಗ ಬಳಸ್ತೀವಿ? ನಾವು ಟೆನ್ಸ್ ಅನ್ನು ನೋಡ್ತಾ ಹೋದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ನಾವು ಹ್ಯಾಸ್ ಬೀನ್ ಲಿವಿಂಗ್ ಬರಿತೀವಿ. ಸೊ ಹಿ ಬರೋದ್ರಿಂದ ಹ್ಯಾಸ್ ಬರುತ್ತೆ, ಯು ಅಥವಾ ಐ ಬಂದಿದ್ರೆ ಹ್ಯಾವ್ ಬರ್ತಾ ಇತ್ತು. ಸೊ ಹಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ 2020. ಅಂದರೆ 2020ರಿಂದಲೂ ಆತ ಅಲ್ಲಿ ವಾಸಿಸ್ತಿದ್ದಾನೆ, ಅಂದರೆ ಪ್ರೆಸೆಂಟ್ ಡೇ ಆಲ್ಸೋ ಅಂತೇಳಿ. ಸೊ ನೋಡಿ, ಇಲ್ಲಿ ಸಿನ್ಸ್ 2020 ಇಂಡಿಕೇಟ್ಸ್ ದ ಆಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಸ್ ಟು ದ ಪ್ರೆಸೆಂಟ್. ಭೂತಕಾಲದಲ್ಲಿ ಶುರುವಾಗಿದೆ, ಅಂದ್ರೆ ಆತ ವಾಸ ಮಾಡೋದು ಹಿಂದೆ ಯಾವಾಗೂ ಶುರುವಾಗಿದೆ 2020ರಲ್ಲಿ.
ಪ್ರೆಸೆಂಟ್ ಡೇ ಆಲ್ಸೋ ಆತ ವಾಸ ಮಾಡ್ತಿದ್ದಾನೆ ಅಂದರೆ ಅದು ಏನಾಗುತ್ತೆ ಕೇಳಿದ್ರೆ ಹಿ ಟೇಕ್ಸ್ ಹ್ಯಾಸ್ ಬೀನ್ ದೇರ್ ಫೋರ್ ಹ್ಯಾಸ್ ಬೀನ್ ಲಿವಿಂಗ್. ಬೈ ನೆಕ್ಸ್ಟ್ ಇಯರ್ ಶಿ ಡ್ಯಾಶ್ ಹರ್ ಡಿಗ್ರಿ, ಮುಂದಿನ ವರ್ಷದಷ್ಟೊತ್ತಿಗೆ ಶಿ ಡ್ಯಾಶ್ ಹರ್ ಡಿಗ್ರಿ ಅನ್ನುವಂಥ ಅರ್ಥ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಿಲ್ ಹ್ಯಾವ್ ಕಂಪ್ಲೀಟೆಡ್. ಅಂದರೆ ಮುಂದಿನ ವರ್ಷದಷ್ಟೊತ್ತಿಗೆ ಅವಳು ತನ್ನ ಡಿಗ್ರಿಯನ್ನು ಮುಗಿಸಿರ್ತಾಳೆ ಅಂದರೆ ಭವಿಷ್ಯತ್ತಿನಲ್ಲಿ ಕೆಲಸ ಮುಗಿದಿದೆ ಅನ್ನುವಂಥ ಅರ್ಥ. ಯಾವ ಟೆನ್ಸ್ ಇದು ಯೋಚನೆ ಮಾಡಿ, ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಆಗಲೇ ಪಾಸ್ಟ್ ಪರ್ಫೆಕ್ಟ್ ಬಗ್ಗೆ ಮಾತಾಡಿದೆ. ಅಂದರೆ ಹಿಂದೆ ಯಾವುದೋ ಎರಡು ಕೆಲಸಗಳು ನಡೀತಿರುತ್ತೆ, ಅದರಲ್ಲಿ ಒಂದು ಕೆಲಸ ಮತ್ತೊಂದು ಕೆಲಸಕ್ಕಿಂತ ಮೊದಲೇ ಮುಗ್ದಿರುತ್ತಲ್ಲ, ಅದು ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಪ್ರೆಸೆಂಟಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈಗ ತಾನೇ ಯಾವುದೋ ಒಂದು ಕೆಲಸ ಮುಗ್ದಿದೆ ಅನ್ನೋದಕ್ಕೆ ಅದು ಪ್ರೆಸೆಂಟ್ ಪರ್ಫೆಕ್ಟ್. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಅಂದರೆ ಮುಂದಿನ ಇಷ್ಟೊತ್ತಿಗೆ, ಅಂದರೆ ಮುಂದಿನ ತಿಂಗಳು ಜೂನ್ ಅಷ್ಟೊತ್ತಿಗೆ ನಂದು ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ ಅನ್ನುವಂಥ ಒಂದು ಪರ್ಫೆಕ್ಟ್ ಸ್ಥಿತಿಯನ್ನು ಹೇಳ್ತೀವಲ್ಲ, ದಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ 5ನೇ ಕ್ವಶನ್ಗೆ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ, ಬೈ ನೆಕ್ಸ್ಟ್ ಇಯರ್ ಇಂಡಿಕೇಟ್ಸ್ ಕಂಪ್ಲೀಷನ್ ಬಿಫೋರ್ ಅ ಪರ್ಟಿಕ್ಯುಲರ್ ಫ್ಯೂಚರ್ ಟೈಮ್. ಸೊ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಸಚ್ ಆ್ಯಕ್ಷನ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ದ ಟ್ರೈನ್ ಡ್ಯಾಶ್ ಬಿಫೋರ್ ವಿ ರೀಚ್ ದ ಸ್ಟೇಷನ್. ದ ಟ್ರೈನ್ ಡ್ಯಾಶ್ ಬಿಫೋರ್ ವಿ ರೀಚ್ ದ ಸ್ಟೇಷನ್. ನಾವು ತಲುಪುವ ಮೊದಲೇ ಟ್ರೈನ್ ಹೊರಟು ಹೋಗಿತ್ತು ಅನ್ನುವಂಥ ಅರ್ಥ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಹ್ಯಾಡ್ ಲೆಫ್ಟ್. ಇದು ಕೂಡ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದು ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಯಾಕಂದರೆ ಎರಡು ಕೆಲಸಗಳು ನಡೆದಿದ್ದಾವೆ, ಅದರಲ್ಲಿ ಒಂದು ಕೆಲಸ ಈ ಕೆಲಸಕ್ಕಿಂತ ಮೊದಲು, ರೀಚ್ ಆಗೋಕ್ಕಿಂತ ಮೊದಲು ಟ್ರೈನ್ ಹೊರಟೋಗಿತ್ತು ಅಂತ ಹೇಳಬೇಕಾದ್ರೆ ಇದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇದು ಪಾಸ್ಟ್ ಪರ್ಫೆಕ್ಟಲ್ಲಿದೆ. ಐ ಡ್ಯಾಶ್ ದಿಸ್ ಬುಕ್ ಟ್ವೈಸ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹ್ಯಾವ್ ರೀಡ್. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಇದು ನೋಡಿ. ಟ್ವೈಸ್ ಅನ್ನೋದು ಇದೆಯಲ್ಲ, ಇದು ಇಟ್ ಇಂಡಿಕೇಟ್ಸ್ ಆನ್ ಎಕ್ಸ್ಪೀರಿಯನ್ಸ್ ದಟ್ ಹ್ಯಾಸ್ ಅಕ್ಯೂರ್ಡ್ ಅಪ್ ಟು ದ ಪ್ರೆಸೆಂಟ್. ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಅಪ್ರೋಪ್ರಿಯೇಟ್ ಹಿಯರ್. ಪ್ರೆಸೆಂಟ್ ಪರ್ಫೆಕ್ಟ್ ಇಲ್ಲಿ ಅಪ್ರೋಪ್ರಿಯೇಟ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಅಪ್ರೋಪ್ರಿಯೇಟ್ ಹಿಯರ್. ಸೊ ಹ್ಯಾವ್ ರೀಡ್ ಇಸ್ ದ ಕರೆಕ್ಟ್ ವರ್ಡ್. ಐ ಹ್ಯಾವ್ ರೀಡ್ ದಿಸ್ ಬುಕ್ ಟ್ವೈಸ್. When I entered the room, he dashed a letter. So the right answer is option C, was writing. When I entered the room, ನಾನು ರೂಮಿಗೆ ಎಂಟರ್ ಆದಾಗ he was writing a letter. ಅವನು ಪತ್ರವನ್ನು ಬರಿತಾ ಇದ್ದ ಅನ್ನುವಂಥ ಅರ್ಥ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ದ ಆಕ್ಷನ್ ಆಫ್ ರೈಟಿಂಗ್ ವಾಸ್ ಇನ್ ಪ್ರೋಗ್ರೆಸ್. ಇದು ಪ್ರೋಗ್ರೆಸ್ ಅಲ್ಲಿದೆ ಮತ್ತು ಪ್ರೋಗ್ರೆಸ್ ಅಲ್ಲಿದೆ ಮತ್ತು ಪಾಸ್ಟ್ ಟೆನ್ಸ್ ಅಲ್ಲಿದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಪ್ರೋಗ್ರೆಸ್ ಅಲ್ಲಿ ಇರೋದಕ್ಕೆ ಏನಂತೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ತೀವಿ. ಸೊ ವಾಸ್ ರೈಟಿಂಗ್ ಇಸ್ ದ ರೈಟ್ ಆನ್ಸರ್. ಶಿ ಡ್ಯಾಶ್ ಹಿಯರ್ ಟುಮಾರೋ. ಸೊ ದ ರೈಟ್ ಆನ್ಸರ್ ಇಸ್ ವಿಲ್ ಕಮ್. ಕಮ್ಸ್ ಆಗಲ್ಲ ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲ. ಕೇಮ್ ಆಗಲ್ಲ ಪಾಸ್ಟ್ ಟೆನ್ಸ್ ಅಲ್ಲ ಯಾಕಂದ್ರೆ ಟುಮಾರೋ ಇದೆ. ಹ್ಯಾಸ್ ಕಮ್ ಆಗಲ್ಲ ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಲ್ಲ. ಸೊ ಇದು ಟುಮಾರೋ ಅನ್ನೋದು ಫ್ಯೂಚರ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಈಸಿಯಾಗಿ ಗುರುತಿಸಬಹುದು. ಫ್ಯೂಚರ್ನ ಯಾವುದೇ ಒಂದು ಟೆನ್ಸ್ ಇರಲಿ ಅಲ್ಲಿ ವಿಲ್ ಕಂಪಲ್ಸರಿ. will compulsory for future tense. For future tense ಇದು ನಿಮಗೆ ಗೊತ್ತಿದೆ. ಫ್ಯೂಚರ್ ಟೆನ್ಸಿನ ಸಿಂಪಲ್ ಫ್ಯೂಚರ್ ಇರ್ಬೋದು, ಫ್ಯೂಚರ್ ಕಂಟಿನ್ಯೂಸ್ ಇರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಇರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು. ಎಲ್ಲ ಕಡೆ ವಿಲ್ ಈಸ್ ಕಂಪಲ್ಸರಿ. ಸೊ ಶಿ ವಿಲ್ ಕಮ್ ಹಿಯರ್ ಟುಮಾರೋ. ಇದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಟುಮಾರೋ ಇಂಡಿಕೇಟ್ಸ್ ದ ಫ್ಯೂಚರ್ ಟೈಮ್. ದ ಸಿಂಪಲ್ ಫ್ಯೂಚರ್ ಟೆನ್ಸ್ ಇಸ್ ಫಾರ್ಮ್ಡ್ ಯೂಸಿಂಗ್ ವಿಲ್ ಪ್ಲಸ್ ಬೇಸ್ ವರ್ಬ್. ವಿಲ್ ಮತ್ತೆ ಬೇಸ್ ವರ್ಬ್ ಇರುತ್ತೆ. ಸೊ ದೇರ್ ಫಾರ್ ವಿಲ್ ಕಮ್ ಇಸ್ ದ ರೈಟ್ ಆನ್ಸರ್. ದ ಡ್ಯಾಶ್ ಡಿನ್ನರ್ ಬಿಫೋರ್ ದ ಗೆಸ್ಟ್ ಅರೈವ್ಡ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹ್ಯಾಡ್ ಈಟನ್. ನೋಡಿ ಇಲ್ಲಿ ಕೂಡ ನೋಡಿ ಮಜಾ ಇದೆ. ಗೆಸ್ಟ್ ಅರೈವ್ಡ್ ಅಂದರೆ ಅತಿಥಿಗಳು ಬಂದರು. ಆ ಬಂದರು ಅಂದರೆ ಬರೋದಕ್ಕಿಂತ ಮೊದಲು ಬಿಫೋರ್ ದ ಡ್ಯಾಶ್ ದ ಡಿನ್ನರ್ ಹ್ಯಾಡ್ ಈಟನ್. ಯಾಕೆಂದ್ರೆ ನೋಡಿ ಅದನ್ನೇ ನಾನು ಆಗಲೇ ಹೇಳಿದ್ನಲ್ಲ, ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸಮಯಕ್ಕಿಂತ ಮೊದಲು ಇನ್ನೊಂದು ಕೆಲಸ ಕಂಪ್ಲೀಟಾಗಿ ಮುಗಿದೋಗಿತ್ತು ಅಂತ. ಅಂದರೆ ಇಲ್ಲಿ ಅತಿಥಿಗಳು ಬರುವುದಕ್ಕಿಂತ ಮೊದಲು ತಿಂಡಿ ತಿಂದಾಗಿತ್ತು, ಊಟ ಮಾಡಾಗಿತ್ತು ಅಂತ. ಸೊ ಎರಡೂ ಕೆಲಸಗಳಿದೆ. ಒಂದು ಇಲ್ಲಿ ನೋಡಿ ಯೋಚನೆ ಮಾಡಿ, ದ ಗೆಸ್ಟ್ ಅರೈವ್ಡ್ ಅತಿಥಿಗಳು ಬಂದಿದ್ರು. ಇನ್ನೊಂದು ಏನು ಊಟ ಆಗಿತ್ತು ಅಂತೇಳಿ.
ಊಟ ಯಾವಾಗಾಗಿತ್ತು ಕೇಳಿದ್ರೆ ಅತಿಥಿಗಳು ಬರೋದಕ್ಕಿಂತ ಮೊದಲು, ಬಿಫೋರ್, ಅದಕ್ಕಿಂತ ಮೊದಲೇ ಆಗಿತ್ತು. ಎರಡೂ ಕೂಡ ಪಾಸ್ಟ್ ಟೆನ್ಸಲ್ಲಿ ಇದೆ. ಆದರೆ ಈ ಟೆನ್ಸಿನಕ್ಕಿಂತ ಮೊದಲು ಇದು ನಡೆದಿದೆ ಅಂತೇಳಿ, ಅಂದರೆ ತಿಂಡಿ ಊಟ ಮಾಡೋದಾಗಿದೆ ಅಂತೇಳಿ. ಹಾಗಾಗಿ ಆ ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಬರಿತೀವಿ. ಸೊ ಆರ್ಟಿಕಲ್ಸ್ ಅನ್ನು ನೋಡೋಣ. ಆರ್ಟಿಕಲ್ಸ್. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಸೊ ಇದನ್ನು ತುಂಬ ಸರಿ ನಾನು ಹೇಳಿದ್ದೀನಿ. ಏನಂದರೆ ಇಂಗ್ಲೀಷಲ್ಲಿ ಎ ಇ ಐ ಓ ಯು ಉಚ್ಚಾರಣೆ ಬಂದಾಗ, ಸ್ವರಗಳ ಉಚ್ಚಾರಣೆ ಬಂದಾಗ, ವೋವೆಲ್ಸ್ ಉಚ್ಚಾರಣೆ ಬಂದಾಗ ನಾವು ಏನು ಯೂಸ್ ಮಾಡ್ತೀವಿ? ಆರ್ಟಿಕಲ್ ಆ್ಯನ್ ಯೂಸ್ ಮಾಡ್ತೀವಿ. ಆದರೆ ನಮ್ಗೆ ಗೊತ್ತಿರಬೇಕಿಲ್ಲಿ ನಾಟ್ ಲೆಟರ್, ನಾಟ್ ವೋವೆಲ್ ಲೆಟರ್. ಅಂದರೆ ವೋವೆಲ್ ಲೆಟರ್ ಬಂದಾಗ ಅಲ್ಲ, ವೋವೆಲ್ ಸೌಂಡ್ ಬಂದಾಗ. ಯಾಕಂದರೆ ಇಂಗ್ಲೀಷ್ ಇಸ್ ಅ ಫೋನೆಟಿಕ್ ಲ್ಯಾಂಗ್ವೇಜ್. ಹಾಗಾಗಿ ಶಬ್ದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಹೀ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂದರೆ ಆನ್ಸರ್ ಏನು? ಆ್ಯನ್. ಯಾಕಂದರೆ ಇದು ಹಾನೆಸ್ಟ್ ಅಲ್ಲ, ಆನೆಸ್ಟ್. ಗಮನಿಸಿ, ದಿಸ್ ಈಸ್ ಆನೆಸ್ಟ್. ಆ ಅಂತ ಬಂದಿರೋದ್ರಿಂದ ಆ್ಯನ್. ಸೊ ಈಸ್ ಆನ್ ಆನೆಸ್ಟ್ ಮ್ಯಾನ್. ಇನ್ನು ಶಿ ಬಾಟ್ ಡ್ಯಾಶ್ ಅಂಬ್ರೆಲಾ ಎಸ್ಟರ್ಡೇ. ಸೊ ದ ರೈಟ್ ಆನ್ಸರ್ ಇಸ್ ಆ್ಯನ್. ಈಸ್ ಇದೆ ಅಂಬ್ರೆಲಾ. ಆ ಅನ್ನುವಂಥ ಉಚ್ಚಾರಣೆ ಬಂದಿದೆ, ವೋವೆಲ್ ಸೌಂಡ್. ದಟ್ಸ್ ವೈ ಆ್ಯನ್. ಅಂಬ್ರೆಲಾ ಬಿಗಿನ್ಸ್ ವಿತ್ ಅ ವೋವೆಲ್ ಸೌಂಡ್ ಅ. So therefore the article an must be used here. An umbrella is correct answer. Ravi is dash university student. ನೋಡಿ ಇಲ್ಲಿ ಯು ಅಂತ ಉಚ್ಚಾರಣೆ ಆಗುತ್ತೆ, ಗಮನಿಸಿ. ಯೂನಿವರ್ಸಿಟಿ. ರವಿ ಈಸ್ ಡ್ಯಾಶ್ ಯೂನಿವರ್ಸಿಟಿ ಸ್ಟೂಡೆಂಟ್. ಯು ಅಂತ ಬಂದಾಗ ಸ್ವರ ಉಚ್ಚಾರಣೆ ಆಗಲ್ಲ, ಬದಲಿಗೆ ಯ ಅನ್ನುವಂಥ ಕಾನ್ಸೋನೆಂಟ್ ವ್ಯಂಜನ ಉಚ್ಚಾರಣೆ ಆಗುತ್ತೆ. ಸೊ ಎ ಇಸ್ ದ ರೈಟ್ ಆನ್ಸರ್. ರವಿ ಈಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್. ರವಿ ಈಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್. ಹಾಗಾಗಿ he wants to become dash engineer. So the right answer is an engineer. An engineer. So engineer begins with a vowel sound, therefore an is used here. The correct phrase is an engineer. I saw dash elephant in the forest. Is he the an elephant? She plays dash piano very well. So the right answer is dash piano. So the piano. ಯಾಕೆ ದಾ ಇಲ್ಲಿ? ಬಿಕಾಸ್ ಪಿಯಾನೋ ಮಾತ್ರ ಅಂತೇಳಿ, ಪರ್ಟಿಕ್ಯುಲರ್ಲಿ ಪಿಯಾನೋ ಅಂತೇಳಿ. ದಾ ಇಸ್ ಎ ಡೆಫಿನೆಟ್ ಆರ್ಟಿಕಲ್, ನಮಗೆಲ್ಲ ಗೊತ್ತಿದೆ. ಡೆಫಿನೆಟ್ ಆರ್ಟಿಕಲ್ ಇದು. ಸೊ ಡೆಫಿನೆಟ್ ಆರ್ಟಿಕಲ್ ದಾ ಎಲ್ಲಿ ಯೂಸ್ ಮಾಡ್ತೀವಿ? ಪರ್ಟಿಕ್ಯುಲಾರಿಟಿ ಇದ್ದಾಗ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ. ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ ಅಂದರೆ ಹಿ ಈಸ್ ದ ಮೋಸ್ಟ್ he is the most handsome man in the village. The peacock is the most beautiful the bird in the forest, like that. Mount Everest is the tallest mountain in the world, like that. Da ಯೂಸ್ ಆಗುತ್ತೆ. ಮತ್ತು ಪರ್ಟಿಕ್ಯುಲಾರಿಟಿ ಇದ್ದಾಗ ಇಲ್ಲಿ ದ ಪಿಯಾನೋ ಅಂದರೆ ಪಿಯಾನೋ ಮಾತ್ರ ಅನ್ನುವಂಥ ಅರ್ಥ, ಪರ್ಟಿಕ್ಯುಲರ್ ಆಗಿ. ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. ಆಗಲೇ ಹೇಳಿದೆ ನಾನು, ದ ಹೈಯೆಸ್ಟ್. ಯಾಕಂದ್ರೆ ಇಲ್ಲಿ ಏನು ಯೂಸ್ ಆಗಿದೆ? ಸೂಪರ್ಲೇಟಿವ್ ಡಿಗ್ರಿ. ಅಂದರೆ ಅದಕ್ಕಿಂತ ಯಾವುದೂ ದೊಡ್ಡದಿಲ್ಲ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ದ ಹೈಯೆಸ್ಟ್ ಮೌಂಟೈನ್ ಇನ್ ದ ವರ್ಲ್ಡ್. ಈಸ್ ಡ್ಯಾಶ್ MLA ಫ್ರಮ್ ಕರ್ನಾಟಕ. ಇದು ಕೂಡ ತುಂಬ ಟ್ರಿಕ್ಕಿ ಆಗಿದೆ ನೋಡಿ, ಚೆನ್ನಾಗಿದೆ ಇದು. ಏನು ಎಮ್ ಅನ್ನೋದು ಆ್ಯಕ್ಚುಲಿ ಕಾನ್ಸೋನೆಂಟ್ ಅಲ್ಲ ಸರ್, MLA ಅಂತ ಬರಿಬೇಕಲ್ವ ಅಂತ ಕೇಳಿದ್ರೆ ನೋ, ದಟ್ ಈಸ್ ರಾಂಗ್. ಆ್ಯನ್ MLA ಬರುತ್ತೆ. ವೈ ಆ್ಯನ್ MLA ಕೇಳಿದ್ರೆ ನೋಡಿ, ನಾವು ಇಂಗ್ಲೀಷಲ್ಲಿ, ಅದಕ್ಕೆ ನಾನು ಇಂಗ್ಲೀಷ್ ಇಸ್ ಅ ಫೋನೆಟಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ. ಯಾಕಂದರೆ ಇಂಗ್ಲೀಷಲ್ಲಿ ನಾವು ಬರೆದಂತೆ ಓದೋದಿಲ್ಲ. ಅಂದರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗ ಅದು ಪರಿಪೂರ್ಣ ಒಂದು ಸೌಂಡನ್ನು ಕೊಡುತ್ತೆ. ಸೆಪ್ರೇಟ್ ಆಗಿಟ್ಟಾಗ, ಉದಾಹರಣೆ ಎಮ್ ಅಂತ ಇಟ್ಟಾಗ ಮಾ ಉಚ್ಚಾರಣೆ ಆಗಲ್ಲ, ಬದಲಿಗೆ ಎಮ್ ಅಂತ ಉಚ್ಚಾರಣೆ ಆಗುತ್ತೆ. ಎ ಮೊದಲಿಗೆ ಇರುತ್ತೆ. ಎಲ್ ಅಂತ ಕೊಟ್ಟಾಗಲೂ ಹಾಗೆ ಬೇಡ, ನಮ್ಗೆ ಎಮ್ ಮಾತ್ರ ಸಾಕು. ಯಾಕಂದರೆ ಫಸ್ಟ್ ವರ್ಡ್ ನಾವು ನೋಡಿಕೊಂಡು ಆರ್ಟಿಕಲ್ ಇಡೋದ್ರಿಂದ ಫಸ್ಟ್ ವರ್ಡ್ ಸಾಕು. ಸೊ ಆ್ಯನ್ MLA, ಆ್ಯನ್ SSLC ಸ್ಟೂಡೆಂಟ್, ಆ್ಯನ್ NCC ಸ್ಟೂಡೆಂಟ್, ಆ ರೀತಿ ಆ್ಯನ್ NSS ಗೈಡ್, ಲೈಕ್ ದಟ್ ಆ್ಯನ್ ಬರುತ್ತೆ. ಮೈ ಫಾದರ್ ರೀಡ್ಸ್ ಡ್ಯಾಶ್ ನ್ಯೂಸ್ ಪೇಪರ್ ಎವ್ರಿ ಮಾರ್ನಿಂಗ್. ನಾನು ಆಗಲೇ ಹೇಳಿದೆ ನಿಮಗೆ ಏನಂತ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಯೂಸ್ ಮಾಡ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ರೀಡ್ಸ್ ಯೂಸ್ ಮಾಡ್ತೀವಿ. ವರ್ಬಿಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ಸೊ ಮೈ ಫಾದರ್ ಅನ್ನೋದು ಹಿ ಅನ್ನುವಂಥ ಒಂದು ಪ್ರೌನನ್ನು ಕೊಡುತ್ತೆ. ಹಾಗಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬಿಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ ಅಂತೇಳಿ. ಮೈ ಫಾದರ್ ರೀಡ್ಸ್ ಡ್ಯಾಶ್ ನ್ಯೂಸ್ ಪೇಪರ್ ಎವ್ರಿ ಮಾರ್ನಿಂಗ್. ಸೊ ದ ರೈಟ್ ಆನ್ಸರ್ ಇಸ್ a newspaper. A is the right answer.
ಪ್ರಿಪೋಸಿಷನ್ಸ್ ನೋಡೋಣ. ತುಂಬ ಸರಿ ಕನ್ಫ್ಯೂಷನ್ ಆಗುವಂಥ ಪ್ರಶ್ನೆಗಳು ಪ್ರಿಪೋಸಿಷನ್ ಬರುತ್ತೆ, ಗಮನಿಸಿ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್, ಈಸ್ ಇದೆ ಇಲ್ಲಿ ಆನ್ ದ ಟೇಬಲ್. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಡ್ಯಾಶ್ 2022, ಇದನ್ನ ನಾನು ಆಗಲೇ ಡಿಸ್ಕಸ್ ಮಾಡಿದೆ. ಅಂದರೆ ಹ್ಯಾಸ್ ಬೀನ್ ಅನ್ನೋದೇನು ಸ್ನೇಹಿತರೆ ಕೇಳಿದ್ರೆ, ಹ್ಯಾಸ್ ಬೀನ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು, ಯಾವುದೋ ಒಂದು ಕೆಲಸ ಸ್ವಲ್ಪ ಹೊತ್ತು ಮೊದಲು ಯಾವುದೋ ಒಂದು ಸಂದರ್ಭದಲ್ಲಿ ಶುರು ಆಗಿದೆ ಪಾಸ್ಟಲ್ಲಿ, ಬಟ್ ಪ್ರೆಸೆಂಟ್ ಆಲ್ಸೋ ಅದು ಕಂಟಿನ್ಯೂ ಆಗಿದೆ ಅಂತೇಳಿ ಅರ್ಥ. ಅಂದರೆ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2022 ಆಗುತ್ತೆ. ಸಿನ್ಸ್ ಅಂದರೆ ಅಲ್ಲಿಂದಲೂ ಕೂಡ ಇಲ್ಲಿವರೆಗೂ ಪ್ರೆಸೆಂಟ್ ಆಲ್ಸೋ ಅವ್ರು ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಅಂತ. ಸೊ ದ ರೈಟ್ ಆನ್ಸರ್ ಇಸ್ ಸಿನ್ಸ್. ವಿ ವೇಟೆಡ್ ಡ್ಯಾಶ್ 2 hours. ಸೊ ದ ರೈಟ್ ಆನ್ಸರ್ ಇಸ್ ಫಾರ್. ವಿ ವೇಟೆಡ್ ಫಾರ್. ಫಾರ್ ಯಾಕೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಫಾರ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ಡ್ಯೂರೇಷನ್, ಅವಧಿಯನ್ನು ಹೇಳಬೇಕಾದ್ರೆ ಫಾರ್ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ವಿ ವೇಟೆಡ್ ಫಾರ್ 2 hours, ಡ್ಯೂರೇಷನ್ ಹೇಳುತ್ತೆ ಇದು. ಆ್ಯಂಡ್ ಡಿಸ್ಕ್ರೈಬ್ಸ್ ಅ ಪೀರಿಯಡ್ ಆಫ್ ಟೈಮ್. ಡ್ಯೂರೇಷನ್ ಮೀನ್ಸ್ ಏನು, ಅವಧಿ ಅಂದರೆ ಏನು, ಪೀರಿಯಡ್ ಆಫ್ ಟೈಮ್, ಒಂದು ಸಮಯದ ಒಂದು ಕಾಲಘಟ್ಟ ಅನ್ನುವಂಥ ಅರ್ಥ. ಸೊ ಫಾರ್ 2 hours ಇಸ್ ದ ಕರೆಕ್ಟ್ ಆನ್ಸರ್. ಶಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್. ರೈಟ್ ಆನ್ಸರ್ ಇಸ್ ಎಟ್. ಎಟ್ ಯಾಕಿಲ್ಲಿ, ವೈ ಎಟ್ ಯೂಸ್ಡ್ ಹಿಯರ್, ಶಿ ಈಸ್ ಗುಡ್ ಎಟ್ ಮ್ಯಾಥಮೆಟಿಕ್ಸ್. ಎಟ್ ಯಾಕೆ ಅಂದರೆ ವಿ ಕಾಮನ್ಲಿ ಸೇ ಅರೈವ್ ಎಟ್ ದ ಏರ್ಪೋರ್ಟ್. ಎಟ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಪ್ಲೇಸ್ ಆರ್ ಪಾಯಿಂಟ್ಸ್. ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸ್ಪೆಸಿಫಿಕ್ ಪಾಯಿಂಟನ್ನು ಹೇಳ್ತಿದ್ದೀವಿ, ಅವಾಗ ಎಟ್ಟನ್ನು ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಪಾಯಿಂಟ್ ಹೇಳಬೇಕಾದ್ರೆ ಏನು ಯೂಸ್ ಮಾಡ್ತೀವಿ, ಎಟ್ ಅನ್ನುವಂಥ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ಸೊ ನೋಡಿ ಅಲ್ಲಿ ಇನ್ನೊಂದು ಬಂತು, ಹಿ ಅರೈವ್ಡ್ ಡ್ಯಾಶ್ ದ ಏರ್ಪೋರ್ಟ್ ಅಟ್ 6 AM. ಸೊ ದ ರೈಟ್ ಆನ್ಸರ್ ಇಸ್ ಎಟ್. ಪ್ಲೇಸ್ಗಳನ್ನು ಹೇಳಬೇಕಾದ್ರೂ ಕೂಡ ಎಟ್ಟನ್ನು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಇದು ನಿಮಗೆ ವಿವರಣೆ ಕೊಡ್ಬೇಕಂದ್ರೆ, ವಿ ಕಾಮನ್ಲಿ ಸೇ ಅರೈವ್ ಎಟ್ ದ ಏರ್ಪೋರ್ಟ್. ಅಟ್ ಈಸ್ ಯೂಸ್ಡ್ ಸ್ಪೆಸಿಫಿಕ್ ಪ್ಲೇಸಸ್ ಪಾಯಿಂಟ್ಸ್. ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದ ಕ್ಯಾಟ್ ಜಂಪ್ಡ್ ಡ್ಯಾಶ್ ದ ವಾಲ್. ಸೊ ದ ರೈಟ್ ಆನ್ಸರ್ ಇಸ್ ಓವರ್ ದ ವಾಲ್. ಯಾಕಿಲ್ಲಿ ಓವರ್ ಅಂತ ಕೇಳಿದ್ರೆ, ಓವರ್ ಯಾಕೆ ಅಂತ ಕೇಳಿದ್ರೆ, ಓವರ್ ಇಂಡಿಕೇಟ್ಸ್ ಮೂವ್ಮೆಂಟ್ ಫ್ರಮ್ ಒನ್ ಸೈಡ್ ಫ್ರಮ್ ಅನದರ್ ಸೈಡ್ ಸಮಥಿಂಗ್ ಟು ದ ಅದರ್. ಅಂದರೆ ಈ ಓವರ್ ಅನ್ನೋದು ಮೂವ್ಮೆಂಟನ್ನು ತೋರಿಸುತ್ತೆ. ನೋಡಿ ಇನ್ನೊಂದು ವರ್ಡ್ ಇದೆ ಇಂಗ್ಲೀಷಲ್ಲಿ, ಏನು ಕೇಳಿದ್ರೆ ಇನ್ ಟು ಅಂತೇಳಿ. ದ ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್ ರೂಮ್, ದ ಟೀಚರ್ ಕೇಮ್ ಇನ್ ಟು ದ ಕ್ಲಾಸ್ ರೂಮ್. ಅಂದರೆ ಮಕ್ಕಳೆಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ರೂಮಲ್ಲಿ ಆಲ್ರೆಡಿ ಇದ್ದರು, ಬಟ್ ಶಿಕ್ಷಕರು ಮೂಮೆಂಟ್ ಅಂದರೆ ತರಗತಿಯ ಹೊರಗಿನಿಂದ ಒಳಗಡೆ ಬಂದರು ಅಂತೇಳಿ. ಅದೇ ಥರದ ವರ್ಡ್ ಇದು, ಓವರ್ ಅನ್ನೋದು ಮೂಮೆಂಟಲ್ಲಿದೆ ಅಂತೇಳಿ. ಡಿವೈಡ್ ದ ಮನಿ ಡ್ಯಾಶ್ ದ 2 brothers. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿಟ್ವೀನ್. ಯಾಕೆ ಬಿಟ್ವೀನ್ ಅಂದರೆ ಎರಡರ ಮಧ್ಯ, ಇಬ್ಬರ ನಡುವೆ ಅಂತೇಳಿ. ಡಿವೈಡ್ ದ ಮನಿ ಇಬ್ಬರಿಗೂ ಸರಿಯಾಗಿ ಅಂತೇಳಿ. ನೋಡಿ ಇಲ್ಲಿ ಇನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಬಿಟ್ವೀನ್ ಈಸ್ ನಾರ್ಮಲಿ ಯೂಸ್ಡ್ ವೆನ್ ರೆಫರಿಂಗ್ ಟು 2 people or things. Here there are 2 brothers. Therefore, between the 2 brothers is the correct answer. ಇಬ್ಬರರಿಂದ between is the correct answer. The teacher walked dash the classroom. So the right answer is into. ಅಂದರೆ ಶಿಕ್ಷಕರು ತರಗತಿಯ ಹೊರಗಡೆಯಿಂದ ಒಳಗಡೆ ಬಂದರು ಅನ್ನುವಂಥ ಅರ್ಥ. So into indicates movement from outside to inside. It indicates ಔಟ್ಸೈಡ್ ಟು ಇನ್ಸೈಡ್, ಅಂದರೆ ಹೊರಗಿನಿಂದ ಒಳಗೆ ಬಂದರು ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಇಂಟು ಇಸ್ ದ ರೈಟ್ ಆನ್ಸರ್. ಹಿ ಈಸ್ ಸಫರಿಂಗ್ ಡ್ಯಾಶ್ ಫೀವರ್. ಸೊ ದ ರೈಟ್ ಆನ್ಸರ್ ಇಸ್ ಫ್ರಮ್. ಹಿ ಈಸ್ ಸಫರಿಂಗ್ ಫ್ರಮ್ ಇಸ್ ದ ರೈಟ್ ಆನ್ಸರ್. ಹಿ ಈಸ್ ಸಫರಿಂಗ್ ಫ್ರಮ್ ಫೀವರ್. ಅವನು ಜ್ವರದಿಂದ ಬಳಲ್ತಾ ಇದ್ದಾನೆ. ಸೊ ಆ್ಯನ್ ಇಲ್ನೆಸ್ ಆರ್ ಡಿಸೀಸ್ ವಿ ಆರ್ ಯೂಸಿಂಗ್ ಫ್ರಮ್, ಸಫರ್ ಫ್ರಮ್ ಅಂತೀವಿ. ಅಂದರೆ ಯಾವುದೇ ಕಾಯಿಲೆ ಇದ್ದಾಗ, ಆರೋಗ್ಯ ತೊಂದರೆ ಆದಾಗ ಫ್ರಮ್ ಅನ್ನು ಯೂಸ್ ಮಾಡೋದು ವಾಡಿಕೆ. ವಿ ಟ್ರಾವೆಲ್ಡ್ ಡ್ಯಾಶ್ ಬಸ್. ರೈಟ್ ಆನ್ಸರ್ ಇಸ್ ಬೈ. ವಿ ಟ್ರಾವೆಲ್ಡ್ ಬೈ ಬಸ್. ಬೈ ಯಾಕೆ ಕೇಳಿದ್ರೆ, ಬೈ ಈಸ್ ಯೂಸ್ ಟು ಇಂಡಿಕೇಟ್ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಸಾರಿಗೆಗೆ ಸಂಬಂಧಪಟ್ಟಂತಹ ಪದಗಳ ಬಳಕೆಗೆ, ಸಾರಿಗೆಗೆ ಸಂಬಂಧಿಸಿದಂತೆ ಪ್ರಿಪೋಸಿಷನ್ ಯೂಸ್ ಮಾಡಬೇಕಾದ್ರೆ ಬೈ ಯೂಸ್ ಮಾಡ್ತೀವಿ, ಬೈಯನ್ನು ಯೂಸ್ ಮಾಡ್ತೀವಿ.
ಬೈ ಟ್ರೈನ್, ಬೈ ಕಾರ್, ಲೈಕ್ ದಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ, ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳು. ದ ಬಾಯ್ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಈಸ್. ದ ಬಾಯ್ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ಸಿಂಗ್ಯುಲರ್ ಮತ್ತೆ ಪ್ರೆಸೆಂಟ್ ಟೆನ್ಸ್, ಹಾಗಾಗಿ ದ ಬಾಯ್ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ದ ಬಾಯ್ಸ್ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್. ಬಾಯ್ಸ್ ಅಂತ ಬಂದಾಗ ಬಾಯ್ಸ್ ಆರ್, ವಿದ್ಯಾರ್ಥಿಗಳು ಫುಟ್ಬಾಲ್ ಆಡ್ತಾ ಇದ್ದಾರೆ ಅಂತೇಳಿ. ನೈದರ್ ರಾಮ್ ನಾರ್ ಶ್ಯಾಮ್ ಡ್ಯಾಶ್ ಪ್ರೆಸೆಂಟ್. ಸೊ ದ ರೈಟ್ ಆನ್ಸರ್ ಈಸ್ ಪ್ರೆಸೆಂಟ್. ನೋಡಿ ಇಲ್ಲಿ ಇಬ್ಬರ ಹೆಸರು ಬಂದಿದೆಯಲ್ಲ, ಆದರೂ ಯಾಕೆ ಈಸ್ ಅಂತ ಕೇಳಿದ್ರೆ ಇಲ್ಲಿ ನೈದರ್ ನಾರ್ ಅಂದರೆ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಇವನು ಇಲ್ಲ ಅಂತೇಳಿ, ಯಾರು ಒಬ್ಬರು ಕೂಡ ಇಲ್ಲ ಅಂತೇಳಿ. ನೈದರ್ ರಾಮ್ ಆಗಲಿ ನಾರ್ ಶ್ಯಾಮ್ ಆಗಲಿ ಈಸ್ ಪ್ರೆಸೆಂಟ್ ಆಗಿರಲಿಲ್ಲ ಅನ್ನುವ ಅರ್ಥ. ಸೊ ನೋಡಿ, ಇನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ನೈದರ್ ನಾರ್ ದ ವರ್ಬ್ ಜನರಲಿ ಅಗ್ರೀಸ್ ವಿತ್ ದ ನಿಯರರ್ ಸಬ್ಜೆಕ್ಟ್. ಶ್ಯಾಮ್ ಈಸ್ ಸಿಂಗ್ಯುಲರ್, ದೇರ್ ಫಾರ್ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ನೈದರ್ ನಾರ್ ಬಂದಾಗ ಹತ್ತಿರದಲ್ಲಿರುವಂಥ ಪ್ರಿಪೋಸಿಷನ್ಗೆ ಹತ್ತಿರದಲ್ಲಿರುವಂಥ ಒಂದು ನೌನನ್ನು ನಾವು ಯೋಚನೆ ಮಾಡ್ತೀವಿ, ಹಾಗಾಗಿ ಅಲ್ಲಿ ಈಸ್ ಆಗುತ್ತೆ ಸಿಂಗ್ಯುಲರ್ ಇರೋದ್ರಿಂದ. ಈಚ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಅ ಬುಕ್. ಸೊ ದ ರೈಟ್ ಆನ್ಸರ್ ಇಸ್ ಬಿ, ಹ್ಯಾಸ್. ಯಾಕೆ ಇಲ್ಲಿ ಹ್ಯಾವ್ ಯಾಕಲ್ಲ, ಹ್ಯಾಡ್ ಯಾಕಲ್ಲ ಅಂತ ಕೇಳಿದ್ರೆ, ನೋಡಿ, ಈಚ್ ಈಸ್ ಎ ಗ್ರಾಮೆಟಿಕಲಿ ಸಿಂಗ್ಯುಲರ್, ಪ್ರತಿಯೊಬ್ಬರ ಹತ್ರನೂ ಅಂತೇಳಿ ಸಿಂಗ್ಯುಲರ್, ದೇರ್ ಫಾರ್ ಇಟ್ ಟೇಕ್ಸ್ ಅ ಸಿಂಗ್ಯುಲರ್ ವರ್ಬ್, ಹೆನ್ಸ್ ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಅ ಬುಕ್, ಹಾಗಾಗಿ ಹ್ಯಾಸ್ ಬರುತ್ತೆ. ಗ್ರಾಮೆಟಿಕಲಿ ಇದು ಸಿಂಗ್ಯುಲರ್, ಹಾಗಾಗಿ ಎವೆರಿ ಅಂದರೆ ಅದೇ ಇನ್ ಕೇಸ್ ಎವೆರಿ ಅಂತ ಬಂದಿದ್ರೆ ಹ್ಯಾವ್ ಬರ್ತಿತ್ತು, ಯಾಕಂದ್ರೆ ಇದು ಪ್ಲೂರಲ್ ಆಗ್ತಿತ್ತು, ಹಾಗಾಗಿ. ಮ್ಯಾಥಮೆಟಿಕ್ಸ್ ಡ್ಯಾಶ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಈಸ್. ನಾನು ಆನ್ಸರ್ ಹೇಳ್ಬಿಟ್ಟೆ, ಅಂದರೆ ಅದು ವಾಕ್ಯ ಹೇಳ್ಬೇಕಾದ್ರೆ ಹಾಗೆ ಬಂದ್ಬಿಡುತ್ತೆ ಅಂತೇಳಿ ಆನ್ಸರ್. ಮ್ಯಾಥಮೆಟಿಕ್ಸ್ ಎಂಡ್ಸ್ ಇನ್ ಎಸ್ ಬಟ್ ಈಸ್ ಟ್ರೀಟೆಡ್ ಆಸ್ ಅ ಸಿಂಗ್ಯುಲರ್ ವೆನ್ ರೆಫರಿಂಗ್ ಟು ದ ಸಬ್ಜೆಕ್ಟ್. ಅಂದರೆ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತಗಳು ಅಂತಲ್ಲ, ಗಣಿತಕ್ಕೆ ಮ್ಯಾಥಮೆಟಿಕ್ಸ್ ಅನ್ನೋದು, ಹಾಗಾಗಿ ಇದು ಸಿಂಗ್ಯುಲರ್. ದಟ್ಸ್ ವೈ ದ ಆನ್ಸರ್ ಈಸ್. ದ ನ್ಯೂಸ್ ಡ್ಯಾಶ್ ಟ್ರೂ. ರೈಟ್ ಆನ್ಸರ್ ಈಸ್. ಸುದ್ದಿ ಅನ್ನೋದು ಸಿಂಗ್ಯುಲರ್, ಹಾಗಾಗಿ. ಮೈ ಫ್ಯಾಮಿಲಿ ಡ್ಯಾಶ್ ವೆರಿ ಹ್ಯಾಪಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಿ. ಮೈ ಫ್ಯಾಮಿಲಿ ಈಸ್. ಅಲ್ಲಿ ಫ್ಯಾಮಿಲಿಯಲ್ಲಿ ಅನೇಕ ಜನರಿದ್ರು ಕೂಡ ಒಟ್ಟಾರೆ ಫ್ಯಾಮಿಲಿ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಈಸ್ ದ ರೈಟ್ ಆನ್ಸರ್. 10 ಕಿಲೋಮೀಟರ್ಸ್ ಡ್ಯಾಶ್ ಅ ಲಾಂಗ್ ಡಿಸ್ಟೆನ್ಸ್ ಟು ವಾಕ್. ರೈಟ್ ಆನ್ಸರ್ ಈಸ್. ಇಲ್ಲಿ ಕೂಡ ಈಸ್. ಯಾಕೆ ಈಸ್ ಇಲ್ಲಿ ಕೇಳಿದ್ರೆ, 10 ಕಿಲೋಮೀಟರ್ಸ್ ಅನ್ನೋ ಸೇರೋದು ಎಲ್ಲವೂ ಇದು ಅಷ್ಟನ್ನು ಸೇರಿಸಿ ಇಟ್ಸ್ ಎ ಲಾಂಗ್ ಡಿಸ್ಟೆನ್ಸ್ ಅಂತೇಳಿ. ಇದು ಒಂದೇ, ಇದು 10 ಕಿಲೋಮೀಟರ್ ಬೇರೆ ಅಲ್ಲ. ಸೊ 10 ಕಿಲೋಮೀಟ್ರು ಇಡೀ 1 ಕಿಲೋಮೀಟ್ರಿಂದ 10 ಕಿಲೋಮೀಟರ್ವರೆಗೂ ಅದು ಎಲ್ಲ ಸೇರಿನೇ ಲಾಂಗ್ ಡಿಸ್ಟೆನ್ಸ್ ಅದು, ಹಾಗಾಗಿ ಅದು ಸಿಂಗ್ಯುಲರ್ ಆಗಿ ಯೂಸ್ ಆಗುತ್ತೆ. ಸೊ ದ ಆನ್ಸರ್ ಈಸ್. ಐದರ್ ದ ಟೀಚರ್ ಆರ್ ದ ಸ್ಟೂಡೆಂಟ್ಸ್ ಡ್ಯಾಶ್ ರೆಸ್ಪಾನ್ಸಿಬಲ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಆರ್. ನೋಡಿ, ನೈದರ್ ನಾರ್ ಬಂದಾಗ ಈಸ್ ಯೂಸ್ ಮಾಡಿದ್ವಿ, ಐದರ್ ಆರ್ ಬಂದಾಗ ಆರ್ ಯೂಸ್ ಮಾಡಿದ್ವಿ. ಯಾಕೆ? ವಿತ್ ಐದರ್ ಆರ್ ದ ವರ್ಬ್ ಅಗ್ರೀಸ್ ವಿತ್ ದ ನಿಯರರ್ ಸಬ್ಜೆಕ್ಟ್. ನೋಡಿ, ಇಲ್ಲಿ ಕೂಡ ಏನಾಗುತ್ತೆ, ನಿಯರರ್ ಸಬ್ಜೆಕ್ಟ್ ಅನ್ನು ನಾವು ನೋಡ್ತೀವಿ. ಇಲ್ಲಿ ಟೀಚರ್ ಸಿಂಗ್ಯುಲರ್ ಇದ್ರೂ ಕೂಡ ಸ್ಟೂಡೆಂಟ್ ಅನ್ನೋದೇನಿದೆ ಪ್ಲೂರಲ್ ಇದೆ, ಹಾಗಾಗಿ ಆರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಎವ್ರಿ ಒನ್ ಡ್ಯಾಶ್ ಟು ಬಿ ಸಕ್ಸಸ್ಫುಲ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವಾಂಟ್ಸ್. ಇಲ್ಲಿಗೆ ಯಾಕೆ ವಾಂಟ್ಸ್ ಬಂತು ಕೇಳಿದ್ರೆ, ಎವ್ರಿ ಒನ್ ಇಸ್ ಅ ಗ್ರಾಮೆಟಿಕಲಿ ಸಿಂಗ್ಯುಲರ್. ಇದು ಪ್ರತಿಯೊಬ್ಬರು ಅಂದರೆ ಸಿಂಗ್ಯುಲರ್ ಅಂತೇಳಿ. ಸೊ ದೇರ್ ಫಾರ್ ಇಟ್ ಟೇಕ್ಸ್ ದ ಸಿಂಗ್ಯುಲರ್ ವರ್ಬ್ ವಾಂಟ್ಸ್, ಹೆನ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ತುಂಬ ನೀಟಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ, ಗಮನಿಸಿ. ದೆ ಬಿಲ್ಟ್ ದ ಬ್ರಿಡ್ಜ್ ಲಾಸ್ಟ್ ಇಯರ್. ಸೊ ಹಿಂದೆ ಮುಂದೆ ಆಗುತ್ತೆ, ಲಾಸ್ಟ್ ಇಯರ್ ಫಸ್ಟಿಗೆ ಬರುತ್ತೆ, ಬ್ರಿಡ್ಜ್ ಕೊನೆಗೆ ಬರುತ್ತೆ, ಇದೆಲ್ಲ ಗೊತ್ತಿದೆ ನಿಮಗೆ. ಸೊ ದೆ ಬಿಲ್ಟ್ ದ ಬ್ರಿಡ್ಜ್ ಲಾಸ್ಟ್ ಇಯರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದ ಬ್ರಿಡ್ಜ್ ವಾಸ್ ಬಿಲ್ಟ್ ಲಾಸ್ಟ್ ಇಯರ್. ಸರ್, ಇಲ್ಲಿ ಯಾಕೆ ವಾಸ್ ಅಂತ ಕೇಳಿದ್ರೆ, ಇಲ್ಲಿ ನೋಡಿ ಬಿಲ್ಟ್ ಅಂತ ಬಂದಿದೆ. ಸೊ ಪಾಸ್ಟ್ ಟೆನ್ಸಲ್ಲಿದ್ದಾಗ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಏನು ಹೇಳುತ್ತೆ ಕೇಳಿದ್ರೆ, ವಾಸ್ ಆರ್ ವರ್ ಅನ್ನು ಹಾಕಬೇಕು ಮತ್ತು ಥರ್ಡ್ ಫಾರ್ಮ್ ಆಫ್ ವರ್ಬ್ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್, ಗಮನಿಸಿ ಸ್ನೇಹಿತರೆ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಪ್ಯಾಸಿವ್ ವಾಯ್ಸಲ್ಲಿ ಯಾವುದೇ ರೀತಿಯ ವಾಕ್ಯ ಕೊಡಲಿ ಆಕ್ಟಿವ್ ವಾಯ್ಸಲ್ಲಿ, ಅದು ಪ್ರೆಸೆಂಟ್ ಇರ್ಬೋದು, ಪಾಸ್ಟ್ ಇರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಆರ್ ಸಿಂಪಲ್ ಪಾಸ್ಟ್, ಏನೇ ಇರಲಿ,
ಉತ್ತರದಲ್ಲಿ ಅಂದರೆ ಪ್ಯಾಸಿವ್ ಮಾಡಿದಾಗ ವರ್ಬಿನ ರೂಪ ಯಾವುದಿರುತ್ತೆ? ಥರ್ಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಇದಕ್ಕೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕೂಡ ಕರಿತೀವಿ. ಅದು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಕ್ರಿಯಾಪದದ ಮೂರನೇ ರೂಪ ಅಂತ. ಶಿ ರೈಟ್ಸ್ ಅ ಲೆಟರ್. ಸೊ ಇದರಲ್ಲಿ ಟೆನ್ಸ್ ಯಾವುದಿದೆ ಯೋಚನೆ ಮಾಡಿ. ರೈಟ್ಸ್ ಅಂತ ಇದ್ರೆ ಏನದು? ಪ್ರೆಸೆಂಟ್ ಟೆನ್ಸ್. ಶಿ ರೈಟ್ಸ್ ಎ ಲೆಟರ್. ಸೊ ದ ರೈಟ್ ಆನ್ಸರ್ ಇಸ್ ಅ ಲೆಟರ್ ಈಸ್ ರಿಟನ್ ಬೈ ಹರ್. ಈಸ್ ಬರುತ್ತೆ ಇಲ್ಲಿ, ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆಕ್ಚುಲಿ ಇದು ಪ್ರೆಸೆಂಟ್ ಇದ್ದಾಗ ಈಸ್ ಬರುತ್ತೆ. ನಾನು ಆಗ್ಲೇ ಹೇಳಿದೆ ರಿಟರ್ನ್ ಅಂತ ಬಂದಿದೆ, ಯಾಕೆ ಸರ್ ಇಲ್ಲಿ ಈಸ್ ಅಂತ ಬಂದಿದೆ, ರಿಟರ್ನ್ ಅಂತ ಬರುತ್ತೆ ಯಾಕೆ ಕೇಳಿದ್ರೆ, ಲೆಟರ್ ಅವಳಿಂದ ಬರೆಯಲ್ಪಟ್ಟಿತು ಅಂತೇಳಿ. ಸೊ ಬರೆಯಲ್ಪಟ್ಟಿತು ಅಂತ ಹೇಳಿದಾಗ ಥರ್ಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಸೊ ಇದು ಯೂನಿವರ್ಸಲ್ ಆಗಿ ಎಲ್ಲ ಕಡೆ ಅದೇ ಬರುತ್ತೆ, ಥರ್ಡ್ ಫಾರ್ಮ್ ಆಫ್ ವರ್ಬೇ ಬರುತ್ತೆ. ಆ ಸೆಂಟೆನ್ಸ್ ಯಾವುದೇ ರೂಪ ಇರ್ಬೋದು. ಮುಂದಿನ ಉದಾಹರಣೆಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ದ ಪೊಲೀಸ್ ಅರೆಸ್ಟೆಡ್ ದ ಚೀಫ್. ಇಲ್ಲೇನಿದೆ? ಸಿಂಪಲ್ ಪಾಸ್ಟ್ ಇದೆ ನೋಡಿ. ಸಿಂಪಲ್ ಪಾಸ್ಟ್ ಇದ್ದಾಗ ಏನಾಗುತ್ತೆ? ದ ಥೀಫ್ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್. ದ ಥೀಫ್ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. They will complete the work tomorrow. So the right answer is option C. The work will be completed tomorrow. ಸ್ನೇಹಿತರೆ ನೋಡಿ, ಇಲ್ಲಿ ವಿಲ್, ವುಡ್, ಶೆಲ್, ಶುಡ್ ಈ ಥರದ ಮಾಡಲ್ ಆಕ್ಸಿಲರೀಸ್ ಬಂದಾಗ, ಮಾಡಲ್ ಹೆಲ್ಪಿಂಗ್ ವರ್ಬ್ಸ್ ಬಂದಾಗ ಅವುಗಳ ಮುಂದೆ ಅದು ಏನೇ ಬಂದಿರಲಿ, ವಿಲ್, ಶೆಲ್, ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್ ಏನೇ ಬಂದಿರಲಿ, ಅವುಗಳ ಜೊತೆಗೆ ಬಿ ಫಾರ್ಮ್ ಆ್ಯಡ್ ಆಗುತ್ತೆ. ಮಾಡಲ್ ಆಕ್ಸಿಲರೀಸ್ ಪ್ಲಸ್ ಬಿ ಆ್ಯಡ್ ಆಗುತ್ತೆ. ಬಿ ಫಾರ್ಮ್ ಅಲ್ಲ, ಬಿ ಆ್ಯಡ್ ಆಗುತ್ತೆ, ಬಿನೇ. ಉದಾಹರಣೆಗೆ ದ ವರ್ಕ್ ಕ್ಯಾನ್ ಕಂಪ್ಲೀಟೆಡ್ ಟುಮಾರೋ ಅಂತ ಹೇಳಿದ್ರೆ ದ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಟುಮಾರೋ ಈ ರೀತಿ ಬರುತ್ತೆ. ದ ವರ್ಕ್ ಶಾಲ್ ಕಂಪ್ಲೀಟೆಡ್ ಟುಮಾರೋ ಅಂತ ಇದ್ರೆ ದ ವರ್ಕ್ ವಿಲ್ ಬಿ ದ ವರ್ಕ್ ಶೆಲ್ ಬಿ ಕಂಪ್ಲೀಟ್ ಟುಮಾರೋ ಈ ರೀತಿ ಬರುತ್ತೆ. ನೆಕ್ಸ್ಟ್, ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ಸ್ಪೀಕ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್, ಹಾಗಾಗಿ ಈಸ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬಂದಿದೆ. ಹಿ ಓಪನ್ ದ ಡೋರ್, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ನೋಡಿ. ಹಿ ಓಪನ್ ದ ಡೋರ್ ಏನಾಗುತ್ತೆ ಆನ್ಸರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ದ ಡೋರ್ ವಾಸ್ ಓಪನ್ ಬೈ ಹಿಮ್, ಯಾಕಂದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ. ಸೊ ವಾಸ್ ಬಂದಿದೆ ಮತ್ತು ಥರ್ಡ್ ಫಾರ್ಮ್ ಆಫ್ ವರ್ಬ್ ಬಂದಿದೆ. ದ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಲೆಸನ್ಸ್. ನೋಡಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಬಂದಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಹೇಗೆ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇರಲಿ, ಪಾಸ್ಟ್ ಕಂಟಿನ್ಯೂಸ್ ಇರಲಿ, ING ಇರುತ್ತಲ್ಲ, ಆಗ ಬೀಯಿಂಗ್ ಯೂಸ್ ಆಗುತ್ತೆ. ಈಸ್ ಇದ್ರೆ ಈಸ್ ಬೀಯಿಂಗ್, ವಾಸ್ ಇದ್ರೆ ವಾಸ್ ಬೀಯಿಂಗ್, ಈಸ್ ಬೀಯಿಂಗ್ ಪ್ಲಸ್ ನಾನು ಆಗಲೇ ಹೇಳಿದೆ ಥರ್ಡ್ ಫಾರ್ಮ್ ಆಫ್ ವರ್ಬ್ ಕಂಪಲ್ಸರಿ, ಎಲ್ಲ ಕಡೆ ಸೇಮ್. ಸೊ ಏನಾಗುತ್ತೆ ಇದು? ದ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಲೆಸನ್ ಇದ್ದದ್ದು ದ ಲೆಸನ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. Someone has stolen my bag. So the right answer is option B. My bag has been stolen. Has idre has been. Has idre has been. Have idre have been. Had idre had been. ಇದು ಕಂಪಲ್ಸರಿ. ಇದು ಏನೇ ಇರಲಿ ಇದ್ರ ಜೊತೆಗೆ ಬೀನ್ ಆ್ಯಡ್ ಆಗುತ್ತೆ. ಅದರಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ. Close the door. Close the door. Right answer is option A. Let the door be closed. ನೋಡಿ ಇಲ್ಲಿ ಆರ್ಡರ್ ಮತ್ತು ರಿಕ್ವೆಸ್ಟ್ ಇದ್ದಾಗ ಲೆಟ್ ಯೂಸ್ ಆಗುತ್ತೆ, ನೆನಪಿರಲಿ. ದ ಟೀಚರ್ ಟೀಚಸ್ ಇಂಗ್ಲಿಷ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಇಂಗ್ಲಿಷ್ ಈಸ್ ಟಾಟ್ ಬೈ ದ ಟೀಚರ್. ಇನ್ನು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ 100% ಕ್ವಶನ್ ಇದ್ದೇ ಇರುತ್ತೆ. ಡೈರೆಕ್ಟ್ ಇನ್ ಸ್ಪೀಚ್ ಇಂದು ನೆನ್ಪು ಮಾಡ್ಕೊಳ್ಳಿ. He said I am busy. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಸಿಂಪಲ್ ಪಾಸ್ಟ್ ಗೆ ಚೇಂಜ್ ಆಗುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. He said that he was busy. ಸಿಂಪಲ್ ಪ್ರೆಸೆಂಟ್ ಇಂದ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ವಾಕ್ಯ ಕೊಟ್ಟಿದ್ರೆ
ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಸಿಂಪಲ್ ಪಾಸ್ಟ್ ಆಗಿ ಚೇಂಜ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಆಗಿ ಚೇಂಜ್ ಆಗುತ್ತೆ. ಶಿ ಸೆಡ್ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಹ್ಯಾವ್ ಇದೆ, ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗಿ ಚೇಂಜ್ ಆಗುತ್ತೆ. ನೋಡಿ, ಶಿ ಸೆಡ್ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಇದ್ರೆ ಏನಾಗುತ್ತೆ, ಶಿ ಸೆಡ್ ದಟ್ ಶಿ ಹ್ಯಾಡ್ ಫಿನಿಶ್ಡ್ ದ ವರ್ಕ್. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟು ಪಾಸ್ಟ್ ಪರ್ಫೆಕ್ಟ್. ರವಿ ಸೆಡ್ ಐ ವಿಲ್ ಕಮ್ ಟುಮಾರೋ. ಇದು ಸಿಂಪಲ್ ಫ್ಯೂಚರ್ ಇದೆ. ಸೊ ಏನಾಗುತ್ತೆ ಇದು, ರೈಟ್ ಆನ್ಸರ್ ಇಸ್ Ravi said that he would come the next day. He would come the next day. Option A is the right answer. He said to me, are you ready? ಇದು ನೋಡಿ ಎಸ್ ಆರ್ ನೋ ಟೈಪ್ ಕ್ವಶನ್. ಎಸ್ ಆರ್ ನೋ ಟೈಪ್ ಕ್ವಶನ್ಗೆ ಏನು ಉತ್ತರ ಆಗುತ್ತೆ ನೋಡಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. He asked me if I was ready. ನೋಡಿ ಎಸ್ ಆರ್ ನೋ ಟೈಪ್ ಕ್ವಶನ್ ಅಲ್ಲಿ ಇಫ್ ಅಥವಾ ವೆದರ್ ಅನ್ನುವಂತಹ ವರ್ಡ್ ಯೂಸ್ ಆಗುತ್ತೆ. The teacher said open your books. ಇದು ಆರ್ಡರ್ ಇದು. So the right answer is option B. The teacher ordered the students to open their books. To open their books ಬರುತ್ತೆ, to ಆ್ಯಡ್ ಆಗುತ್ತೆ. She said where do you live? WH question ಇದು. WH question. So the right answer is option A. She asked me where I lived. Where I lived. He said I can't swim. So the right answer is option A. He said that he could swim. So ನೋಡಿ, ಕ್ಯಾನ್ ಇದ್ರೆ ಕುಡ್ ಆಗುತ್ತೆ, ವಿಲ್ ಇದ್ರೆ ವುಡ್ ಆಗುತ್ತೆ, ಶೆಲ್ ಇದ್ರೆ ಶುಡ್ ಆಗುತ್ತೆ, ಮೇ ಇದ್ರೆ ಮೈಟ್ ಆಗುತ್ತೆ. ಸೊ ಇದು ಪ್ರೆಸೆಂಟ್, ಇದು ಏನು ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಒಂದು ಯೂನಿವರ್ಸಲ್ ಸತ್ಯ ಇದು. ಮದರ್ ಸೆಡ್ ಟು ಮೀ ಡು ನಾಟ್ ವೇಸ್ಟ್ ಯುವರ್ ಟೈಮ್. ಸೊ ದ ರೈಟ್ ಆನ್ಸರ್ ಈಸ್ ಮದರ್ ಟೋಲ್ಡ್ ಮೀ ನಾಟ್ ಟು ವೇಸ್ಟ್ ಮೈ ಟೈಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. He said what a beautiful flower. Exclamatory sentence ಕೊಟ್ಟಿದ್ದಾರೆ ನೋಡಿ. Right answer is option A. He exclaimed that it was a beautiful flower. The boy said I saw a movie yesterday. Past tense ಇದೆ. Past tense ಇದ್ರಾಗ ಏನಾಗುತ್ತೆ, past perfect ಆಗುತ್ತೆ. The boy said that he had seen a movie yesterday. Had ಆ್ಯಡ್ ಆಗುತ್ತೆ, past tense ಇದ್ದಾಗ ನಿಂತಿರಲಿ, had ಆ್ಯಡ್ ಆಗುತ್ತೆ. ಇನ್ನು ಕಂಡೀಷನಲ್ಸ್ ಬಗ್ಗೆ ಒಂದಿಷ್ಟು ಕ್ವಶನ್ಗಳಿದಾವೆ, 61 to 70 ನೋಡಿ. ಇಫ್ ಯು ವರ್ಕ್ ಹಾರ್ಡ್ ಯು ಡ್ಯಾಶ್ ಸಕ್ಸೀಡ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವಿಲ್. ಯು ವಿಲ್ ಸಕ್ಸೀಡ್. ಇಲ್ಲಿಗೆ ವಿಲ್ ಯಾಕೆ ಅಂತ ಕೇಳಿದ್ರೆ, ದಿಸ್ ಈಸ್ ಅ ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್. ದ ಫಸ್ಟ್ ಕಂಡೀಷನಲ್ ಯೂಸಸ್ ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್. ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್. ಹಾಗಾಗಿ ದ ಆನ್ಸರ್ ಇಸ್ ಯು ವಿಲ್ ಸಕ್ಸೀಡೆಡ್. ಇಫ್ ಐ ವರ್ ರಿಚ್ ಐ ಡ್ಯಾಶ್ ಹೆಲ್ಪ್ ದ ಪುವರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವುಡ್. ಇಲ್ಲಿ ಯಾಕೆ ವುಡ್ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ವುಡ್ ಇಸ್ ದ ಆನ್ಸರ್. ವೈ ಇಸ್ ದ ವುಡ್ ಆನ್ಸರ್ ಅಂತ ಕೇಳಿದ್ರೆ, ದಿಸ್ ಇಸ್ ಅ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸ್. ಇಟ್ ಡಿಸ್ಕ್ರೈಬ್ಸ್ an imaginary or unlikely situation. The standard structure if plus past simple, would plus base verb. Therefore, would help is the sentence. Correct sentence. If it rains, we dash stay at home. Right answer is option B will. ಒಂದು ವೇಳೆ ಮಳೆ ಬಂದ್ರೆ ನಾವು ಮನೇಲಿ ಇರ್ತೀವಿ ಅನ್ನುವಂತ ಅರ್ಥ. ಸೊ ಇಲ್ಲಿ ಕೂಡ ದ ಕಂಡೀಷನ್ ಇಫ್ ಇಟ್ ರೈನ್ಸ್ ಇಸ್ ದ ಸಿಂಪಲ್ ಪ್ರೆಸೆಂಟ್. ದ ರಿಸಲ್ಟ್ ಯೂಸಸ್ will because this is a possible future situation. Hence, we will stay is the correct answer. If he had studied hard, he dashed the examination. Right answer is would have passed. Would have passed. If I dash you, I would accept the offer. Right answer is option C were. Actually were ಅಂತ ಕೇಳಿದ್ರೆ ನೋಡಿ, the expression if I were you is a standard second conditional structure. Were is traditionally used instead of was. So for hypothetical situations, therefore option C is the correct answer.
If you heat water to 100 degrees Celsius, it dash. Right answer is option A, boils. ನೀನು 100 ಡಿಗ್ರಿವರೆಗೆ ನೀರನ್ನ ಇದು ಮಾಡಿದ್ರೆ ಅದೇನಾಗುತ್ತೆ, ಕುದಿಯುತ್ತೆ ಅಂತ. If she comes early, we dash start the meeting. Right answer is option B, will. If they had invited me, I dash attended the function. Right answer is option B, would have. Would have. If you don't hurry, you dash miss the bus. Right answer is option B, will. Actually, will andre the sentence describes a possible future consequences. If you don't hurry is the condition and you will miss ಅನ್ನೋದು the result ಅಂತೇಳಿ. If I had enough money, I dash buy a car. Right answer is option B, would. I would buy a car. ಸಿನಾನಿಮ್ಸ್ ನೋಡೋಣ, ಪದಗಳ ಅರ್ಥಗಳು. ಸ್ನೇಹಿತರೆ, ಇಲ್ಲಿ ಆಯ್ದುಕೊಂಡಿರುವಂಥ ಎಲ್ಲ ಪದಗಳು ಆಲ್ಮೋಸ್ಟ್ 8 to 12th ಕ್ಲಾಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಇದೆ. ಮತ್ತು ನಿಮಗೆ ಎಕ್ಸಾಮಲ್ಲಿ ಕೂಡ 8 to 12th ಕ್ಲಾಸ್ನಲ್ಲಿರುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುವಂತಹ ಸಿನಾನಿಮ್ಸ್ ಆಲ್ಮೋಸ್ಟ್ ಬರುತ್ತೆ. ಸೊ ಹಾಗಾಗಿ ಅಂಥವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಚೂಸ್ ದ ಸಿನಾನಿಮ್ ಆಫ್ ಅಬಾಂಡೆಂಟ್. ಅಬಾಂಡೆಂಟಿಗೆ ಸಿನಾನಿಮ್ ಏನು, ಸರಿಯಾದ ಅರ್ಥ ಕೊಡುವಂಥ ಪದ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ, ಪ್ಲೆಂಟಿಫುಲ್, ಬೇಕಾದಷ್ಟು ಅಂತೇಳಿ. ಅಬಾಂಡೆಂಟ್ ರಿಸೋರ್ಸ್ಫುಲ್ನೆಸ್ ಅಂತ ಒಂದು ವರ್ಡ್ ಬರುತ್ತೆ 9th ಇಂಗ್ಲೀಷಲ್ಲಿ, ಎನ್ಚಾಂಟೆಡ್ ಪೂಲ್ ಪಾಠದಲ್ಲಿ ಬರುತ್ತೆ. ಹಿ ವಾಸ್ ದ ಅಬಾಂಡೆಂಟ್ ರಿಸೋರ್ಸ್ಫುಲ್ನೆಸ್ ಅಂತ ಬರುತ್ತೆ. ಆಮೇಲೆ 10th ಅಲ್ಲಿ ಡಿಸ್ಕವರಿ ಅನ್ನುವಂಥ ಒಂದು ಪ್ಲೇ ಇದೆ, ಅಲ್ಲಿ ಕೂಡ ಕೊಲಂಬಸ್ ತನ್ನ ಸೈಲರ್ಸಿಗೆ ಹೇಳ್ತಾನೆ. ಚೂಸ್ ದ ಸಿನಾನಿಮ್ ಆಫ್ ಬ್ರೇವ್. ಬ್ರೇವ್ ಪದದ ಸಮಾನಾರ್ಥಕ ಪದ ಯಾವುದು? ರೈಟ್ ಆನ್ಸರ್ ಇಸ್ ಈಸಿ ಇದೆ ಇದು, ಆಪ್ಷನ್ ಬಿ, ಕರೇಜಿಯಸ್, ಧೈರ್ಯವಂತ ಅಂತೇಳಿ. ಸಾಹಸಿ, ಧೈರ್ಯವಂತ ಅನ್ನುವಂಥ ಅರ್ಥ ಕೊಡುತ್ತೆ. ಚೂಸ್ ದ ಸಿನಾನಿಮ್ ಆಫ್ ರ್ಯಾಪಿಡ್. ರ್ಯಾಪಿಡ್ ಕ್ವಶನ್ಸ್ ಅಂತೀವಲ್ಲ, ರ್ಯಾಪಿಡ್ ರೌಂಡ್ ಅಂತೇಳಿ ನೀವು ಟಿ ವಿಲೆಲ್ಲ ಅನೇಕ ಶೋಸಲ್ಲಿ ಕೇಳಿರ್ತೀರ. ರ್ಯಾಪಿಡ್ ರೌಂಡ್ ಸರ್, ಈಗ ಪಟ 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 ಪ್ರಶ್ನೆ ಕೇಳ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕ್ವಿಕ್ ಅಂತೇಳಿ. ರ್ಯಾಪಿಡ್ ಮೀನ್ಸ್ ಕ್ವಿಕ್ ಅಂತೇಳಿ. ರ್ಯಾಪಿಡ್ ಮೀನ್ಸ್ ಹ್ಯಾಪನಿಂಗ್ ಆರ್ ಮೂವಿಂಗ್ ವೆರಿ ಫಾಸ್ಟ್ ಅಂತೇಳಿ. ಸೊ ಕ್ವಿಕ್ ಹ್ಯಾಸ್ ಅ ಸಿಮಿಲರ್ ಮೀನಿಂಗ್. ಚೂಸ್ ದ ಸಿನಾನಿಮ್ ಆಫ್ ಏನ್ಷಿಯಂಟ್. ಏನ್ಷಿಯಂಟ್ ಈಸಿ ಇದೆ ಇದು, ಹಳೆಯದು ಅಂತೇಳಿ. ಏನ್ಷಿಯಂಟ್ ಅಂದರೆ ಆಪ್ಷನ್ ಬಿ, ಓಲ್ಡ್. ಪದದ ಅರ್ಥ ಕೇಳ್ತಿದ್ದಾರೆ, ನೆನ್ಪು ಮಾಡ್ಕೊಳ್ಳಿ. ಕೈಂಡ್ 7ನೇದಕ್ಕೆ 75ಕ್ಕೆ ಬಿನೋವಲೆಂಟ್ ಅಂದರೆ ಬಿನೋವಲೆಂಟ್. ಸೊ ದ ರೈಟ್ ಆನ್ಸರ್ ಇಸ್ ಕೈಂಡ್. ಸ್ವಲ್ಪ ಹೊಸ ಪದ ಇದು ನೋಡಿ, ಬಿನೋವೆಲೆಂಟ್ ಅಂದರೆ. ಸೊ ಬಿನೋವೆಲೆಂಟ್ ಮೀನ್ಸ್ ವೆಲ್ ಮೀನಿಂಗ್ ಆಫ್ ಎ ಕೈಂಡ್ ಟುವಾರ್ಡ್ಸ್ ಅದರ್ಸ್. ಬೇರೆಯವರಿಗೆ ಕರುಣೆಯನ್ನು ತೋರಿಸುವಂಥ ಅರ್ಥ ಬರುತ್ತೆ. ದಟ್ಸ್ ವೈ ಕೈಂಡ್ ಇಸ್ ದ ರೈಟ್ ಆನ್ಸರ್. ಉಳಿದವೆಲ್ಲ ಅದಕ್ಕೆ ಅಪೋಸಿಟ್ ಮೀನಿಂಗನ್ನೇ ಕೊಡ್ತೇವೆ ನೋಡಿ, ಎಲ್ಲ ಕಡೆನೂ ಹಾಗೆ ಇದೆ. ಚೂಸ್ ದ ಸಿನಾನಿಮ್ ಆಫ್ ಡಿಫಿಕಲ್ಟ್. ಡಿಫಿಕಲ್ಟ್ ಅಂದರೆ ಕಷ್ಟ ಅಂತೇಳಿ, ಅದಕ್ಕೆ ಸಿನಾನಿಮ್ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹಾರ್ಡ್. ಉಳಿದವೆಲ್ಲವೂ ಕೂಡ ಅದಕ್ಕೆ ವಿರುದ್ಧ ಪದ ರೀತಿ ಇದೆ, ಹಾಗಾಗಿ ಎಲಿಮಿನೇಟ್ ಕೂಡ ಮಾಡ್ಬೋದು ನಾವಿಲ್ಲಿ. ಚೂಸ್ ದ ಸಿನಾನಿಮ್ ಆಫ್ ಫೇಮಸ್. ಫೇಮಸ್ ಅಂದರೆ ನಿಮ್ಗೆ ಗೊತ್ತಿದೆ, ಫೇಮಸ್ ಅಂದರೆ ಏನು? ತುಂಬ ಪ್ರಸಿದ್ಧಿ ಆಗೋದು ಅಂತೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರಿನೌಂಡ್. ಫೇಮಸ್ ಮೀನ್ಸ್ ವೈಡ್ಲಿ ನೋನ್ ಅಂತೇಳಿ. ಅದರ ಅರ್ಥ ಏನು? ವೈಡ್ಲಿ ನೋನ್ ಅಂತೇಳಿ ಅಂದರೆ ರಾಕಿ ಬಾಯ್ ವಾಸ್ ಫೇಮಸ್ ನೌ, ಅಥವಾ ಏನು ಯಶ್ ಇದನ್ನ ಹಿ ಈಸ್ ಫೇಮಸ್ ನೌ. ಫೇಮಸ್ ಅನ್ನೋದು ಎಲ್ಲ ಕಡೆ ಪರಿಚಿತನಿದ್ದಾನೆ ಅನ್ನುವಂಥ ಅರ್ಥ. ನೆಕ್ಸ್ಟ್ 78ನೇದು, ಚೂಸ್ ದ ಸಿನಾನಿಮ್ ಆಫ್ ಆನೆಸ್ಟ್. ಆನೆಸ್ಟ್ಗೆ ಸಿನಾನಿಮ್ ಏನು? ರೈಟ್ ಆನ್ಸರ್ ಇಸ್ ಟ್ರೂತ್ಫುಲ್, ಸತ್ಯಸಂಧ, ಪ್ರಾಮಾಣಿಕ ಅನ್ನುವ ಅರ್ಥ ಬರುತ್ತೆ. ಇನ್ನು ಚೂಸ್ ದ ಸಿನಾನಿಮ್ ಆಫ್ ವೆಕೆಂಟ್. ವೆಕೆಂಟ್ ಅಂದರೆ ಖಾಲಿ ಮಾಡೋದು ಅಂತ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಎಂಪ್ಟಿ. ನೋಡಿ, ಇಲ್ಲಿ ಅಕ್ಯುಪೈಡ್ ಆಲ್ಮೋಸ್ಟ್ ಅದಕ್ಕೆ ವಿರುದ್ಧ ಅರ್ಥ ಕೊಡುತ್ತೆ. ಕ್ರೌಡೆಡ್, ಫುಲ್ ಅನ್ನೋದು ಅದಕ್ಕೆ ವಿರುದ್ಧ ಕೊಡುತ್ತೆ. ಎಂಪ್ಟಿ ಅನ್ನೋದು ಖಾಲಿ ಅಥವಾ ವೆಕೆಂಟ್ ಅನ್ನುವಂಥ ಅರ್ಥ ಕೊಡುತ್ತೆ. ಚೂಸ್ ದ ಸಿನಾನಿಮ್ ಆಫ್ ಅಸಿಸ್ಟ್. ಅಸಿಸ್ಟ್ ಅಂದರೆ ಅಸಿಸ್ಟೆಂಟ್ ಅಂತೀವಲ್ಲ, ಅಸಿಸ್ಟೆಂಟ್ ಅಂದರೆ ಯಾರು? ಹೆಲ್ಪರ್. ಹಾಗಾದರೆ ಅಸಿಸ್ಟ್ ಅಂದರೆ ಏನು? ಹೆಲ್ಪ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ವಿರುದ್ಧ ಪದಗಳು ಒಂದಿಷ್ಟಿದ್ದಾವೆ, ನೋಡೋಣ, ಈಸಿ ಇದೆ. ಚೂಸ್ ದ ಆಂಟೋನಿಮ್ ಆಫ್ ವಿಕ್ಟರಿ. ವಿಕ್ಟರಿಗೆ ವಿರುದ್ಧ ಪದ ಹೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಡಿಫೀಟ್. ವಿಕ್ಟರಿ ಅಂದರೆ ಜಯ, ಡಿಫೀಟ್ ಅಂದರೆ ಅಪಜಯ, ಸೋಲು. ಅಪಜಯ ಅಥವಾ ಸೋಲು.
ಚೂಸ್ ದ ಆಂಟೋನಿಮ್ ಆಫ್ ಎಕ್ಸ್ಪ್ಯಾಂಡ್. ಎಕ್ಸ್ಪ್ಯಾಂಡ್ ಅಂದರೆ ಹಿಗ್ಗೋದು. ಅದಕ್ಕೆ ಆ ಅಪೋಸಿಟ್ ವರ್ಡ್ ಕಾಂಟ್ರಾಕ್ಟ್, ಕುಗ್ಗು ಅಂತ ನಾವು ಹೇಳ್ಬೋದು. ಇದಕ್ಕೆ ಕಾಂಟ್ರಾಕ್ಟ್ ಮೀನ್ಸ್ ಟು ಬಿಕಮ್ ಸ್ಮಾಲರ್, ಚಿಕ್ಕದಾಗುವ ಅನ್ನುವಂಥ ಅರ್ಥ. ಚೂಸ್ ದ ಆಂಟೋನಿಮ್ ಫಾರ್ ಏನ್ಷಿಯಂಟ್. ಆಗ ನಾವು ಏನ್ಷಿಯಂಟಿಗೆ ಸಮಾನಾರ್ಥಕ ಪದ ನೋಡಿದ್ವಿ. ಈಗ ವಿರುದ್ಧ ಪದ, ಏನ್ಷಿಯಂಟಿಗೆ ವಿರುದ್ಧ ಪದ ಏನು? ಆಪ್ಷನ್ ಸಿ ಮಾಡರ್ನ್. ನೋಡಿ, ಏನ್ಷಿಯಂಟ್ ರೆಫರ್ ಸಮಥಿಂಗ್ ಬಿಲಾಂಗಿಂಗ್ ಟು ದ ಡಿಸ್ಟ್ಯಾಂಟ್ ಪಾಸ್ಟ್, ತುಂಬ ಹಳೆದು ಅಂತೇಳಿ ಪಾಸ್ಟ್. ಮಾಡರ್ನ್ ರೆಫರ್ ಟು ಪ್ರೆಸೆಂಟ್ ಆರ್ ರೀಸೆಂಟ್ ಟೈಮ್ಸ್ ಅಂತೇಳಿ. ಅಕ್ಸೆಪ್ಟ್, ಇದಕ್ಕೆ ವಿರುದ್ಧ ಪದ ಏನು? ಅಕ್ಸೆಪ್ಟ್ ಅಂದರೆ ಸ್ವೀಕರಿಸು. ಪ್ಲೀಸ್ ಅಕ್ಸೆಪ್ಟ್ ಮೈ ರಿಕ್ವೆಸ್ಟ್ ಅಂತ ಹೇಳ್ತೀವ, ನನ್ನ ಸಲಹೆಯನ್ನು ಸ್ವೀಕರಿಸು ಅಂತೇಳಿ, ಲೈಕ್ ದಟ್, ಅಥವಾ ಮನವಿಯನ್ನು ಸ್ವೀಕರಿಸು ಅಂತೇಳಿ. ಅಕ್ಸೆಪ್ಟಿಗೆ ಅಪೋಸಿಟ್ ವರ್ಡ್ ಏನು? ರಿಜೆಕ್ಟ್. ರಿಜೆಕ್ಟ್ ಅಂದ್ರೇನು? ತಿರಸ್ಕರಿಸು. ಚೂಸ್ ದ ಆಂಟೋನಿಮ್ ಫಾರ್ ಪರ್ಮನೆಂಟ್. ಪರ್ಮನೆಂಟ್ ಅಂದರೆ ಇದನ್ನು ಈಸಿ, ಶಾಶ್ವತವಾಗಿರುವುದು. ಅದಕ್ಕೆ ಅಪೋಸಿಟ್ ವರ್ಡ್ ಏನು? ಟೆಂಪರರಿ. ಟೆಂಪರರಿ ಅಂದರೆ ತಾತ್ಕಾಲಿಕ. ಟೆಂಪರರಿ ಫೆನ್ಸಿಂಗ್ ಆಗಿದೆ ಅಂತಾರಲ್ಲ, ಅಂದರೆ ತಾತ್ಕಾಲಿಕವಾಗಿ ಸುಮ್ಮನೆ ಬೇಲಿ ಹಾಕಿದೀವಿ ಅಂತೀವಲ್ಲ, ಆ ಥರ. ಚೂಸ್ ದ ಆಂಟೋನಿಮ್ ಆಫ್ ಜನರಸ್. ಜನರಸ್ ಅಂದರೆ ಒಳ್ಳೆಯದು ಅಂತೇಳಿ, ಒಳ್ಳೆಯವನು ಅಂತೇಳಿ. ಸೊ ದ ರೈಟ್ ಆನ್ಸರ್ ಇಸ್ ಜನರಸ್ಸಿಗೆ ಸರಿಯಾದ ಉತ್ತರ. ಜನರಸ್ಸಿಗೆ ಅಪೋಸಿಟ್ ವರ್ಡ್ ಕೇಳಿದಾನೆ ಇಲ್ಲಿ, ನೆನ್ಪು ಮಾಡ್ಕೊಳ್ಳಿ, ಸ್ಟಿಂಜಿ. ಸ್ಟಿಂಜಿ ಅಂದ್ರೆ ಏನು? ಜನರಸ್ ಮೀನ್ಸ್ ವಿಲಿಂಗ್ ಟು ಗಿವ್ ಆರ್ ಶೇರ್ ಫ್ರೀಲಿ. ಸ್ಟಿಂಜಿ ಅಂದರೆ ಡಿಸ್ಕ್ರೈಬ್ ಸಮ್ವನ್ ಅನ್ವಿಲಿಂಗ್ ಆರ್ ನಾಟ್ ರೆಡಿ ಟು ಗಿವ್ ಆರ್ ಸ್ಪೆಂಡ್ ಅಂತೇಳಿ. ಚೂಸ್ ದ ಆಂಟೋನಿಮ್ ಫಾರ್ ಆಪ್ಟಿಮಿಸ್ಟಿಕ್. ಆಪ್ಟಿಮಿಸ್ಟಿಕ್ ಅಂದರೆ ಆಶಾವಾದಿ. ಅಪೋಸಿಟ್ ವರ್ಡ್ ಪೆಸಿಮಿಸ್ಟಿಕ್, ನಿರಾಶಾವಾದಿ. ಚೂಸ್ ದ ಆಂಟೋನಿಮ್ ಫಾರ್ ಇನ್ಕ್ರೀಸ್. ಇನ್ಕ್ರೀಸ್ ಅಂದರೆ ಹೆಚ್ಚಿಸೋದು ಅಂತೇಳಿ. ಅದಕ್ಕೆ ಇನ್ಕ್ರೀಸ್ ದ ವಾಲ್ಯೂಮ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಅಪೋಸಿಟ್ ವರ್ಡ್ ಡಿಕ್ರೀಸ್, ಕಡಿಮೆ ಮಾಡು. ಚೂಸ್ ದ ಆಂಟೋನಿಮ್ ಫಾರ್ ಸುಪೀರಿಯರ್. ಸುಪೀರಿಯರ್ ಅಂದರೆ ಮೇಲಿರಿಮೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೀವಲ್ಲ ಕೆಲವು ಸಾರಿ. ಸೊ ಸುಪೀರಿಯರ್. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಏನು ಕೇಳಿದ್ರೆ ಇನ್ಫೀರಿಯರ್. ಇನ್ಫೀರಿಯರ್ ಅಂದರೆ ಕೀಳರಿಮೆ, ಮೇಲಿರಿಮೆ ಅಥವಾ ಹಿರಿಮೆ. ಸುಪೀರಿಯರ್ ಅಂದರೆ ಎಕ್ಸಲೆಂಟ್. ಸಾರಿ, ಚೂಸ್ ದ ಆಂಟೋನಿಮ್ ಆಫ್ ಎಕ್ಸಲೆಂಟ್ ಅಲ್ಲ, ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಅಂದರೆ ಕೃತಕ ಅಂತ. ಇದಕ್ಕೆ ಅಪೋಸಿಟ್ ವರ್ಡ್ ಏನು? ಆಪ್ಷನ್ ಎ ನ್ಯಾಚುರಲ್, ಸ್ವಾಭಾವಿಕ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಅ ಪರ್ಸನ್ ಹೂ ಕನಾಟ್ ರೀಡ್ ಅ ರೈಟ್ ಇಸ್ ಕಾಲ್ಡ್. ಯಾರಿಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಅವ್ರಿಗೇನಂತಾರೆ? ಆಪ್ಷನ್ ಬಿ ಇಲ್ಲಿಟ್ರೇಟ್. ಇಲ್ಲಿಟ್ರೇಟ್ ಅಂದ್ರೇನು? ಅನಕ್ಷರಸ್ಥ. ಅ ಪರ್ಸನ್ ಹೂ ಲವ್ಸ್ ಮ್ಯಾನ್ಕೈಂಡ್ ಅಂದರೆ ಮನುಷ್ಯತ್ವವನ್ನು ಪ್ರೀತಿಸುವವನು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಫಿಲಾಂಥ್ರಪಿಸ್ಟ್. ಫಿಲಾಂಥ್ರಪಿಸ್ಟ್ ಅಂದ್ರೇನು? ಆ ಫಿಲಾಂಥ್ರಪಿಸ್ಟ್ ಇಸ್ ಅ ಪರ್ಸನ್ ಹೂ ಪ್ರಮೋಟ್ಸ್ ದ ವೆಲ್ಫೇರ್ ಆಫ್ ಅದರ್ಸ್. ಬೇರೆಯವರ ಹಿತವನ್ನು ಕಾಯುವವನು ಅಂತ. ಅ ಪ್ಲೇಸ್ ವೇರ್ ಬುಕ್ಸ್ ಆರ್ ಕೆಪ್ಟ್ ಇಸ್ ಕಾಲ್ಡ್. ಎಲ್ಲಿ ಪುಸ್ತಕವನ್ನು ಇಡಲಾಗಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಲೈಬ್ರರಿ, ಗ್ರಂಥಾಲಯ. ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜ್. ಯಾವ ವ್ಯಕ್ತಿ ಅನೇಕ ಭಾಷೆಯನ್ನು ಮಾತಾಡ್ತಾನೆ, ಬಹುಭಾಷಿ ಅಂತೀವಲ್ಲ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಏನಂತೀವಿ ಅದಕ್ಕೆ? ರೈಟ್ ಆನ್ಸರ್ ಇಸ್ ಪಾಲಿಗ್ಲಾಟ್. ಪಾಲಿಗ್ಲಾಟ್ ಅಂತ ಕರಿತೀವಿ. ಪಾಲಿ ಅಂದರೆ ಮೆನಿ, ಗ್ಲಾಟ್ ಅಂದರೆ ರಿಲೇಟ್ಸ್ ಟು ಲ್ಯಾಂಗ್ವೇಜ್. ಅ ಪರ್ಸನ್ ಹೂ ಹೇಟ್ಸ್ ಮ್ಯಾನ್ಕೈಂಡ್, ಮನುಷ್ಯತ್ವವನ್ನು ವಿರೋಧಿಸುವವನಿಗೆ ಅಂತೀವಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಿಸ್ಆಂಥ್ರೋಪ್. ಮಿಸ್ಆಂಥ್ರೋಪಿ ಅಂತ ಕರಿತೀವಿ. ಆ ಮಿಸ್ಆಂಥ್ರೋಪಿ ಇಸ್ ಅ ಪರ್ಸನ್ ಹೂ ಡಿಸ್ಲೈಕ್ಸ್ ಆರ್ ಡಿಸ್ಟ್ರಸ್ಟ್ಸ್ ಹ್ಯೂಮನ್ ಕೈಂಡ್ ಅಂತೇಳಿ. ಆ ಗೌರ್ಮೆಂಟ್ ಬೈ ದ ಪೀಪಲ್ ಇಸ್ ಕಾಲ್ಡ್. ಜನರಿಂದ ಆಯ್ಕೆಯಾದ ಸರ್ಕಾರ ಏನಂತೀವಿ ಅದಕ್ಕೆ? ಆಪ್ಷನ್ ಬಿ, ಡೆಮೋಕ್ರಸಿ. ಡೆಮೋಕ್ರಸಿ ಇಸ್ ದ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇನ್ ವಿಚ್ ಪೊಲಿಟಿಕಲ್ ಪವರ್ ಇಸ್ ಎಕ್ಸಸೈಸ್ಡ್ ಬೈ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್ ಹೇಳ್ತೀವಲ್ಲ, ದಟ್ ಈಸ್. ಅ ಪರ್ಸನ್ ಹೂ ಲುಕ್ಸ್ ಅಟ್ ದ ಬ್ರೈಟ್ ಸೈಡ್ ಆಫ್ ದ ಲೈಫ್ ಇಸ್ ಕಾಲ್ಡ್. ಜೀವನದ ಒಳ್ಳೆಯ ಕಡೆಗೆ ನೋಡುವವನು ಏನಂತೀವಿ ಅವನಿಗೆ? ಆಪ್ಷನ್ ಬಿ,
ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಪ್ಟಿಮಿಸ್ಟ್, ಆಶಾವಾದಿ. ಅ ಸ್ಪೀಚ್ ಡೆಲಿವರ್ಡ್ ವಿತೌಟ್ ಪ್ರಿಪ್ರೇಷನ್, ಯಾವುದೇ ಒಂದು ತಯಾರಿ ಇಲ್ಲದೆ ಭಾಷಣ ಮಾಡಿದ್ರೆ ಅದಕ್ಕೆ ಏನಂತೀವಿ? ರೈಟ್ ಆನ್ಸರ್ ಈಸ್ ಅದಕ್ಕೆ ಏನಂತೀವಿ ಕೇಳಿದ್ರೆ ಎಕ್ಸ್ಟೆಂಪೋರ್ ಅಂತ ಕರಿತೀವಿ. ಎಕ್ಸ್ಟೆಂಪೋರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. An extempore speech is delivered without detailed prior preparation or a written script. 99ನೇ ಪ್ರಶ್ನೆ. A person who studies the stars and planets is called. Right answer is option B, astronomer. ಅಂದ್ರೆ ನಕ್ಷತ್ರಗಳ ಮತ್ತು ಗ್ರಹಗಳ ಅಧ್ಯಯನ ಮಾಡುವವನು, ಖಗೋಳಶಾಸ್ತ್ರಜ್ಞ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. A place where aircraft are kept is called. ಎಲ್ಲಿ ವಿಮಾನಗಳನ್ನು ನಿಲ್ಲಿಸಿರ್ತಾರೆ ಅಂತೇಳಿ. So the right answer is aircraft. Right answer is hangar. Hangar is a large building used for storing and maintaining aircraft. It is different from garage. So hangar is the right answer. ಸ್ನೇಹಿತರೆ, ಇದಾಗಿತ್ತು VAO ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತ ಇಂಗ್ಲಿಷಿನ ಪ್ರಮುಖ 100 ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, VAO ಪರೀಕ್ಷೆಗೆ ನಿಮಗೆ ಯಾವ ಟಾಪಿಕ್ ಮೇಲೆ ಸೆಷನ್ ಬೇಕು ಅಥವಾ ಯಾವ ಸಬ್ಜೆಕ್ಟ್ ಮೇಲೆ ಸೆಷನ್ ಬೇಕು, ಯಾವ ರೀತಿಯ ಮಾಡೆಲ್ ಪೇಪರ್ ಬೇಕು, ನಿಮ್ಗೆ ಯಾವ ರೀತಿಯ ಸೆಷನ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಧಾರಾಳವಾಗಿ ತಿಳಿಸಿ. ಆ ಸೆಷನ್ಗಳನ್ನು ಮಾಡುವಂಥ ಕೆಲಸ 100% ನಮ್ಮ ಕಡೆಯಿಂದ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.